ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ವಾಲ್ಯೂಮ್ ಕೊಡಬೇಕಷ್ಟೆ ಭುವನ ಮಾನ್ಯೇನ ಚಾನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಬಾರಿಯ ಭಾಗವತ ಚಿಂತನ ಏಕಾದಶ ಸ್ಕಂಧದ 22ನೇ ಅಧ್ಯಾಯದ ಏನು ಅರ್ಥಚಿಂತನ ಇವತ್ತು ಮುಕ್ತಾಯಗೊಳ್ತಾ ಇದೆ. ಕೃಷ್ಣ ಹೇಳಿರತಕ್ಕಂಥ ಬದುಕಿನ ಬಗೆಗಿನ ಸಂಭ್ರಮ, ಅದು ನಮಗೆ ಬದುಕಿನ ಸಂಭ್ರಮ, ಕೃಷ್ಣನಿಗೆ ಬದುಕಿನ ಭ್ರಮ. ಅವನ ದೃಷ್ಟಿಯಲ್ಲಿ ಭ್ರಮೆ, ನಮ್ಮ ದೃಷ್ಟಿಯಲ್ಲಿ ಸಂಭ್ರಮ. ಬದುಕಿನ ಭ್ರಮೆಯ ಸಂಭ್ರಮಗಳನ್ನು ನೋಡಿದೆವು. ಅದನ್ನು ತರೋಹು ಬೀಜ ವಿಕಾರಾಭ್ಯಾಂ ಯೋ ವಿದ್ವಾನ್ ಯಾತಿ ಸಂಯಮಂ ತರೋರು ವಿಲಕ್ಷಣೋ ದೃಷ್ಟ ಏವಂ ದ್ರಷ್ಟಾ ತನೋಃ ಪೃಥಕ್ ಅಂತ. ತರೋಹೋ ಬೀಜ ವಿಕಾರಾಭ್ಯಾಂ, ಇದು ಒಂದು ದೃಷ್ಟಾಂತವಾಗಿ ಇಟ್ಟುಕೊಂಡು, ಒಂದು ಮರ, ಒಂದು ಗಿಡ, ಅದರ ಬೀಜ ಬೆಳೆದು ಚಿಗಿತು ಸಣ್ಣ ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ, ಆಮೇಲೆ ಒಂದು ದಿವಸ ಬಾಡಿ ಅದರ ಟೊಂಗೆಗಳು ಒಣಗಿ ಉದುರಿ ಬಿದ್ದು ಮರ ನಾಶವಾಗುವುದು. ಇದು ಇಡೀ ಒಂದು ಮರದ ಹುಟ್ಟು ಬೆಳವಣಿಗೆಯನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡಾಗ ಅದರಂತೆ ಎಲ್ಲರ ಬದುಕು ಅಂತ, ಎಲ್ಲ ಬದುಕಿನ ಹಿನ್ನೆಲೆಯಲ್ಲಿಯೂ ಅದು ದೃಷ್ಟಾಂತವಾಗಿ ನಿಲ್ಲುತ್ತೆ. ಇದು ತಿಳಿದಾಗ ಯೋ ವಿದ್ವಾನ್, ಈ ಬದುಕು ಅಂದರೆ ಇಷ್ಟೇ ಅಂತ ತಿಳಿದಾಗ ವಿದ್ವಾನ್ ಸಂಯಮಂ ಯಾತಿ ಅಂತ. ಈ ಪಾಠವೇ ಇಲ್ಲ ಎಲ್ಲೂ. ಈಗ ಆಚಾರ್ಯರು ವಿದ್ವಾನ್ ಸಂಯಮಂ ಯಾತಿ ಅಂತ ಅರ್ಥ ಬರೀತಾರೆ. ಆದರೆ ಇವತ್ತು ಯಾವ ಭಾಗವತದ ಪುಸ್ತಕದಲ್ಲೂ ಯಾವ ವ್ಯಾಖ್ಯಾನದಲ್ಲೂ ಈ ಪಾಠವೇ ಇಲ್ಲ. ಯೋ ವಿದ್ವಾನ್ ಜನ್ಮ ಸಂಯಮೋ ಅನ್ನತಕ್ಕಂಥ ಪಾಠ ಇರೋದು. ಯೋ ವಿದ್ವಾನ್ ಯಾತಿ ಸಂಯಮಂ. ಯಾರೋ ಒಬ್ಬರಿಬ್ಬರು ವ್ಯಾಖ್ಯಾನಕಾರರು ಈ ಪಾಠವನ್ನು, ಆಚಾರ್ಯರ ಪಾಠವನ್ನು ತಗೊಂಡಿದ್ದಾರೆ. ಉಳಿದವರು ವ್ಯಾಖ್ಯಾನಕಾರರು ಹೆಚ್ಚು ಅದನ್ನು ಮುಟ್ಲಿಕ್ಕೆ ಹೋಗಲಿಲ್ಲ. ಯೋ ವಿದ್ವಾನ್ ಯಾತಿ ಸಂಯಮಂ ಅಂತ. ನಮ್ಮ ಬದುಕಿಗೆ, ನಮ್ಮ ಚಿಂತನೆಗೆ, ನಮ್ಮ ಸ್ವಚ್ಛಂದತೆಗೆ ಒಂದು ನಿಯಂತ್ರಣ, ಸಂಯಮ ಬರುತ್ತೆ ಈ ಬದುಕಿನ ಬಗೆಗಿನ ನಮ್ಮ ಒಳನೋಟದಿಂದ ಅಂತ. ಯಾಕೆಂದ್ರೆ ಏವಂ ತರೋಹ ವಿಲಕ್ಷಣೋ ದೃಷ್ಟ. ಗಿಡದಲ್ಲಿ ಜೀವ ಇದೆ, ಗಿಡದೊಳಗೆ ಒಂದು ಜೀವ ಇದೆ. ಆ ಜೀವ ಪ್ರವೇಶಿಸಿದಾಗ ಚಿಗುರಿಕೊಳ್ಳುತ್ತೆ. ಇದು ನಿನ್ನೆ ನಾನು ಹೇಳಿದೆ, ಮನುಷ್ಯ ಹುಟ್ಟಬೇಕಾಗಿದ್ದರೆ ತುಂಬ ಪ್ರೋಸೆಸ್ ಇದೆ, ಆದರೆ ಗಿಡ ಹುಟ್ಟಬೇಕಾಗಿದ್ದರೆ ಬಹಳ ಸುಲಭ. ವಾತಾವರಣದಲ್ಲಿ ಇರುತ್ತೆ ಸೂಕ್ಷ್ಮ ಜೀವ, ಸೂಕ್ಷ್ಮ ಶರೀರದ ಜೊತೆಗೆ ಅದು ಮಳೆಯಿಂದ ಕೆಳಕ್ಕೆ ಬಂದು ವನಸ್ಪತಿಗೆ ಸೇರಿ, ವನಸ್ಪತಿಯಿಂದ ಗಂಡಿನ ಶರೀರಕ್ಕೆ ಹೋಗಿ, ಗಂಡಿನಿಂದ ಹೆಣ್ಣಿನ ಶರೀರಕ್ಕೆ, ಇಷ್ಟೆಲ್ಲ ಪ್ರೋಸೆಸ್ ಇಲ್ಲ. ಯಾವುದಾದ್ರೂ ಒಂದು ವನಸ್ಪತಿಯನ್ನು ಸೇರಿಕೊಂಡ ತಕ್ಷಣ
ಇದೇ ನನ್ನ ದೇಹ ಅಂತ ಅದಕ್ಕೆ ಅಭಿಮಾನ ಬಂದುಬಿಟ್ರೆ ಅಚ್ಚಿಗರಿಗೊಳ್ಳುತ್ತೆ. ಅದು ತುಂಡಾಗಿ ಬಿದ್ದ ಒಂದು ಮರದ ಟೊಂಗೆ ಒಣಗಿಕೊಂಡಿತ್ತು, ಮಳೆಯಲ್ಲಿ ಒಂದು ಜೀವ ಬಂದು ಅದರೊಳಗೆ ಸೇರಿಕೊಂಡು ಇದೇ ನನ್ನ ದೇಹ ಆಗಬಹುದು, ಇಲ್ಲೇ ಇದ್ದು ಬಿಡುತ್ತೇನೆ ಅಂತ ಅದಕ್ಕೆ ಆ ಮರದ ತುಂಡಿನಲ್ಲಿ ತನ್ನ ದೇಹದ ಅಭಿಮಾನ ಬಂತು ಅಂದರೆ ಚಿಗುರಿಕೊಳ್ಳುತ್ತೆ. ಒಂದು ಒಣಗಿದ ಕೊರಡಿನಲ್ಲಿ ಒಂದು ಜೀವ ಸೇರಿಕೊಂಡಾಗ ಚಿಗುರಿಕೊಂಡು ಬಿಡುತ್ತೆ. ಹಾಗಾಗಿ ಮರವಾಗಿ ಹುಟ್ಟುವುದು ಸುಲಭ, ಮನುಷ್ಯನಾಗಿ ಹುಟ್ಟುವುದು ಬಹಳ ಕಷ್ಟ. ಆ ಮನುಷ್ಯನಾಗಿ ಹುಟ್ಟುವುದಕ್ಕಿಂತ ಸ್ವಲ್ಪ ಸುಲಭ ಪ್ರಾಣಿಯಾಗಿ ಹುಟ್ಟುವುದು. ಯಾಕೆಂದರೆ 9 ತಿಂಗಳು ಒಳಗಿರೋದು 2ಕ್ಕೂ ಸಮಾನ. ಆಮೇಲೆ ಹೊರಗೆ ಬಂದು ಹುಟ್ಟಿದ ತಕ್ಷಣ ಎದ್ದು ಓಡಾಡ್ತಾವೆ ನೋಡಿ. ಮನುಷ್ಯ ಪ್ರಾಣಿಗೆ ಓಡಾಡ್ಬೇಕಾದ್ರೆ 1 ವರ್ಷ ಹಿಡಿಯುತ್ತೆ, ಕೈಕಾಲು ಗಟ್ಟಿ ಆಗಬೇಕಾದ್ರೆ. ಅವು ಹುಟ್ಟಿದ ತಕ್ಷಣ ಓಡಾಡ್ತವೆ. ಅಂದರೆ ಪ್ರಾಣಿಗಳಲ್ಲಿ ಅತ್ಯಂತ ಪೆದ್ದು ಪ್ರಾಣಿ ಮನುಷ್ಯ. ಅವು ನಡೀಲಿಕ್ಕೆ 1 ವರ್ಷ ಹಿಡಿತದೆ ನೆಲಕ್ಕೆ ಬಿದ್ದ ಮೇಲೆ. ಅವು 24 ಗಂಟೆಗಳು ನಡೀತಾವೆ ಬೇರೆ ಪ್ರಾಣಿಗಳು. ಈ ಪ್ರಾಣಿಗೆ ನಡೀಲಿಕ್ಕೆ 1 ವರ್ಷ ಹಿಡಿಯುತ್ತೆ. ಆಮೇಲೆ ಯಾರೋ ಮಾತಾಡಿದನ್ನು ಕೇಳಿ ಏನೇನೋ ಮಾತಾಡೋದು. ಅಂತೂ ಸ್ವಲ್ಪ ನಿಧಾನ, ಟ್ಯೂಬ್ಲೈಟು. ಮನುಷ್ಯ ಪ್ರಾಣಿ ಸ್ವಲ್ಪ ನಿಧಾನವಾದ ಬೆಳವಣಿಗೆ. ಆದರೆ ಬೆಳೆದರೆ ಎಷ್ಟು ಎತ್ತರಕ್ಕೆ ಬೆಳೆಯುವಂಥ ಪ್ರಾವಿಷನ್ ಇಟ್ಬಿಟ್ಟಿದ್ದಾನೆ ಭಗವಂತ ಅದರಲ್ಲಿ. ಉಳಿದವುಗಳು ಬೇಗ ಬೆಳೀತಾವೆ, ಅದ್ರ ಬೆಳವಣಿಗೆಯಲ್ಲಿ ನಿಂತು ಹೋಯ್ತು, ಮತ್ತು ಬೆಳವಣಿಗೆ ಇಲ್ಲ, ಭೌತಿಕ ಬೆಳವಣಿಗೆ ಇಲ್ಲ. ಅದೇ ಮರಗಳಾಗಿ ಹುಟ್ಟುವುದು ಎಷ್ಟು ಸುಲಭ ನೋಡಿ. ವಾತಾವರಣದಿಂದ ಕೆಳಗೆ ಬಂತು, ಜೀವ ಒಂದು ಟೊಂಗೆಯಲ್ಲಿ ಸೇರಿಕೊಂಡಿತು, ಆಗೋಯ್ತು. ಆದರೆ ಮನುಷ್ಯನಾಗಿ ಹಾಗೆ ಹುಟ್ಟಬಹುದು, ಹುಟ್ಟಬಾರದು ಅಂತಿಲ್ಲ. ಯಾಕೆಂದರೆ ಪ್ರತಿಯೊಂದು ಕ್ರಿಯೆ ಕೂಡ ಆದ್ಯ ಸ್ವಕರ್ಮ ಬೀಜೇನ ಅಂತ ಕೃಷ್ಣ ಹೇಳಿಬಿಟ್ಟಿದ್ದಾನೆ. ನೀನು ಮರವಾಗಿ ಹುಟ್ಟುವುದು, ನೀನು ಮರವಾಗಿ ಹುಟ್ಟಬೇಕಾಗಿರತಕ್ಕಂತಹ ಯಾವುದೋ ಒಂದು ಕರ್ಮ ಅದರ ಹಿಂದೆ ಕಾರಣವಾಗಿದ್ದಾಗ, ಮನುಷ್ಯನಾಗಿ ಹುಟ್ಟುವುದಕ್ಕೆ ಅದರ ಹಿಂದೆ ಒಂದು ಕಾರಣ ಇದೆ. ಹುಟ್ಟಿ ಎಷ್ಟು ವರ್ಷ ಬದುಕಬೇಕು ಅನ್ನೋದಕ್ಕೆ ಅದರ ಹಿಂದೆ ಒಂದು ಕಾರಣ ಇದೆ. ಗರ್ಭದಲ್ಲಿ ಇರಬೇಕೋ ಬಿಡೋ ಅನ್ನೋದಕ್ಕೆ ಅದರ ಹಿಂದೆ ಒಂದು ಕಾರಣ ಇದೆ. ಅಕಸ್ಮಾತ್ ಒಬ್ಬ ಪುಣ್ಯ ಜೀವಿಗೆ ಮನುಷ್ಯನಾಗಿ ಹುಟ್ಟುವ ಯೋಗ ಇದೆ, ಗರ್ಭವಾಸದ ದುಃಖ ಇಲ್ಲೇ ಇಲ್ಲ. ಅಂಥ ಒಂದು ಜೀವ ಆಗಿದ್ದರೆ ಏನಾಗುತ್ತೆ? 9 ತಿಂಗಳು ಗರ್ಭದಲ್ಲಿ ಯಾರೋ ಇರ್ತಾರೆ, ಆ ಮಗು ಹೊರಟು ಹೋಗುತ್ತೆ, ಇವನು ಪ್ರವೇಶ ಮಾಡಿಬಿಡ್ತಾನೆ. ಹೀಗೆ ಮನುಷ್ಯನಾಗಿ ಹುಟ್ಟುವಾಗಲೂ ಗರ್ಭವಾಸದ ದುಃಖ ಇಲ್ಲದೆ ಹುಟ್ಟಬಹುದು, ಆ ಪುಣ್ಯ ಪ್ರಾರಬ್ಧ ಇದ್ದರೆ. ಹೀಗೆ ನಾನಾ ಬಗೆಯ ಹುಟ್ಟಿದ ನಂತರ ಎಷ್ಟು ವರ್ಷ ಇರಬೇಕು ಅನ್ನುವಂಥ ವ್ಯವಸ್ಥೆಗಳು, ಇದೆಲ್ಲವನ್ನು ನೋಡಿದಾಗ ಏವಂ ತರೋಹ ವಿಲಕ್ಷಣೋ ದೃಷ್ಟ ಅಂತ. ಮರದಲ್ಲಿಯೂ ಒಂದು ಜೀವ ಇದೆ, ಆ ಜೀವ ಅದನ್ನು ನಿಯಂತ್ರಿಸಿಕೊಂಡು ಒಬ್ಬ ಭಗವಂತ ಅಲ್ಲಿ ಇದ್ದಾಗ ಅದು ಚಿಗುರಿಕೊಂಡು ದೊಡ್ಡದಾಗಿ ಬೆಳೆಯುತ್ತೆ. ಎಷ್ಟು ಟೊಂಗೆ ಕಡೀರಿ, ಏನೇ ಮಾಡಿ ಪುನಃ ಚಿಗುರಿಕೊಳ್ಳುತ್ತೆ, ಬೆಳೆಯುತ್ತೆ. ಒಂದು ಟೊಂಗೆಯಲ್ಲಿ ಭಗವಂತ ಜೀವದ ಶಕ್ತಿಯನ್ನು ವಿಡ್ರಾ ಮಾಡ್ತಾನೆ, ಆ ಟೊಂಗೆ ಮಾತ್ರ ಒಣಗುತ್ತೆ, ಮರ ಸಾಯೋಲ್ಲ, ಟೊಂಗೆ ಸತ್ತು ಹೋಗುತ್ತೆ. ಸೊ ಇವಾಗ ಒಂದೊಂದು ದೇಹದ ಒಂದು ಭಾಗ ಮನುಷ್ಯನಿಗೆ ಇನ್ವ್ಯಾಲಿಡ್ ಆಗಿ, ಪ್ಯಾರಲಿಟಿಕ್ ಆಗಿ ಒಂದು ಸೈಡ್ ಬಿದ್ದು ಹೋಗುತ್ತಲ್ಲ, ಆ ಥರ ಒಂದೊಂದು ಭಾಗವನ್ನು ಮಾತ್ರ ವಿಡ್ರಾ ಮಾಡ್ತಾನೆ ಭಗವಂತ. ಆವಾಗ ಆ ಟೊಂಗೆ ಒಣಗುತ್ತೆ, ಮರ ಪುನಃ ಚಿಗುರಿಕೊಂಡು ಬೆಳೆಯುತ್ತೆ. ಪೂರ್ತಿ ಮರದಿಂದ ಭಗವಂತ ಜೀವವನ್ನು ಹೊರ ಕಳಿಸಿಬಿಟ್ರೆ, ಅಂದರೆ ಭಗವಂತನು ಹೊರಗೆ ಹೊರಟೋಗ್ತಾನೆ, ಇಡೀ ಮರ ಸತ್ತು ಹೋಗುತ್ತೆ. ಈ ಮರಕ್ಕೆ ಕೂಡ ಅದರ ಒಳಗೆ ಒಂದು ಜೀವ ಇದೆ, ಅದಕ್ಕೆ ಸುಖ ದುಃಖದ ಅನುಸಂಧಾನ ಇದೆ. ತನ್ನನ್ನು ಕಡಿಯುವವರು ಬಂದಾಗ ಅದು ನೋವನ್ನು ಅನುಭವಿಸುತ್ತೆ. ನೀರು ಹಾಕುವವರು, ತನ್ನನ್ನು ಪ್ರೀತಿಸುವವರು, ತನ್ನನ್ನು ಸಾಕುವವರು, ತನ್ನ ಗೊಬ್ಬರ ಹಾಕುವವರು ಬಂದಾಗ ಖುಷಿ ಪಡುತ್ತೆ. ಇದೆಲ್ಲ ಈ ಸುಖ ದುಃಖಾನುಭೂತಿಯಿಂದ ತರೋಹ ವಿಲಕ್ಷಣ ದೃಷ್ಟ. ಮರದ ಏನು ಭೌತಿಕವಾದಂಥ ಆಕಾರ ಇದೆ, ಅದಕ್ಕಿಂತ ವಿಲಕ್ಷಣವಾದ ಒಂದು ಜೀವ ಅದರೊಳಗಿದೆ. ಪ್ಲಾಂಟ್ಸ್ ಹ್ಯಾವ್ ಲೈಫ್. ಇದು ಸಿದ್ಧವಾಯಿತು ಅಂತಾನೆ ಕೃಷ್ಣ. ಈ ಕೃಷ್ಣ ಹೇಳಿದ್ದಾನೆ ಅಂತ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅಂತ ಹೇಳಿದ್ದಾನೆ, ಜೆ ಸಿ ಬೋಸ್ ಅಂತ ಹೇಳ್ತಾವೆ ಅವು. ಯಾಕಂದ್ರೆ ಮೇಷ್ಟ್ರು ಹಾಗೆ ಹೇಳಿಕೊಟ್ಟಿದ್ದಾರೆ, ಜೆ ಸಿ ಬೋಸ್ ಹೇಳಿದ್ದಾನೆ ಅಂತ ಹೇಳಿ ಊರು ಹೊಡೆದು ಪಾಸ್ ಆಗಿದ್ದಾವೆ. ಹಾಗಾಗಿ ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅಂತ ಕೃಷ್ಣ ಹೇಳಿದ್ದಾನೆ ಅಂತ ಬಹಳ ಜನ ಮಕ್ಕಳಿಗೆ, ಬಹಳ ಜನ ಅಲ್ಲ, ಯಾವ ಮಕ್ಕಳಿಗೆ ಗೊತ್ತಿಲ್ಲ. ಏಕೆಂದರೆ ಮೇಷ್ಟ್ರಿಗೆ ಗೊತ್ತಿಲ್ಲ. ಅದರಿಂದ ಮೇಷ್ಟ್ರು ಹೇಳಿಕೊಡೋದು ಜೆ ಸಿ ಬೋಸ್ ಹೇಳಿದ್ದಾನೆ ಅಂತ. ತರೋರು ವಿಲಕ್ಷಣೋ ದೃಷ್ಟ ಏವಂ ದ್ರಷ್ಟ ತನೋಃ ಪೃಥಕ್. ಹಾಗೆಯೇ ದ್ರಷ್ಟ, ದೇಹದೊಳಗೆ ಇರತಕ್ಕಂಥ ಸುಖ ದುಃಖಗಳನ್ನು ಅನುಭವಿಸುವ ಜೀವ ಕೂಡ ತನೋಹ ಪೃಥಕ್, ದೇಹದಿಂದ ಭಿನ್ನನಾಗಿದ್ದಾನೆ. ಹಾಗೆಯೇ ದ್ರಷ್ಟ ಅಂದರೆ ನಿಜವಾಗಿ ಭಗವಂತ, ಜೀವ ಅಲ್ಲ. ಅವನಿಗೆ ಶರೀರ ಸ್ಥಾನೀಯವಾದ ಪ್ರಕೃತಿಗಿಂತ ವಿಲಕ್ಷಣ, ಪ್ರಕೃತಿ ಪುರುಷರ ಭೇದವನ್ನು ಕನ್ಫರ್ಮ್ ಮಾಡಿದ ಕೃಷ್ಣ. ಇಲ್ಲಿ ಮೊದಲು ಪ್ರಶ್ನೆ ಹಾಕಿದ್ದು ಪ್ರಕೃತಿ ಪುರುಷರ ಭೇದ. ಪ್ರಕೃತಿ ಮತ್ತು ಪುರುಷ ಪ್ರತ್ಯೇಕವಾಗಿ ಗುರುತಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ, ಏವಂ ದ್ರಷ್ಟ ತನೋಃ ಪೃಥಕ್, ಒಳಗಿನಿಂದ ಇದ್ದು ಈ ಜೀವಕ್ಕೆ ಸುಖ ದುಃಖ ಅನುಭವವನ್ನು ಕೊಡತಕ್ಕವ ಭಗವಂತ. ಆ ಸುಖ ದುಃಖಕ್ಕೆ ಕಾರಣವಾಗಿರತಕ್ಕಂಥ ದೇಹೇಂದ್ರಿಯಗಳನ್ನು ಕೊಟ್ಟವಳು ಪ್ರಕೃತಿ.
ಅವಳಿಂದ ಅಭಿಮನ್ಯಮಾನವಾದ ಈ ದೇಹೇಂದ್ರಿಯವೇ ಜಡ ಪ್ರಕೃತಿ. ಇದೇ ಕಾರಣಂ ಸುಖ ದುಃಖಾನಾಂ. ಆ ಸುಖ ದುಃಖಗಳಿಗೆ ಕಾರಣ ಕರ್ತೃತ್ವ, ಅದು ಪುರುಷನಲ್ಲಿ ಸುಖ ದುಃಖಗಳನ್ನು ಕೊಡುವ ಭಗವಂತ. ಸುಖ ದುಃಖಗಳ ಅನುಭವಕ್ಕೆ ಕಾರಣವಾಗಿರತಕ್ಕಂಥ ದೇಹೇಂದ್ರಿಯಗಳನ್ನು ಕೊಟ್ಟವಳು ಪ್ರಕೃತಿ. ಅದರಿಂದ ತನೋಹ ಪೃಥಕ್, ಈ ದೇಹೇಂದ್ರಿಯಗಳಿಗಿಂತ ಭಿನ್ನವಾಗಿರತಕ್ಕ ಒಬ್ಬ ದ್ರಷ್ಟ, ಅದನ್ನು ಈ ಇಂದ್ರಿಯಗಳ ಮೂಲಕ ಅನುಭವಿಸುವವ. ಇವೆಲ್ಲ ಕಾರಣಗಳು ಹೇಳಿದೆ ನಾನು. ದೇಹ, ನಾನು ಕಣ್ಣಿನಿಂದ ನೋಡುತ್ತೇನೆ, ಕಣ್ಣಿನಿಂದ ನಾನು ಬೇರೆ ಆಯಿತು. ಕಿವಿಯಿಂದ ಕೇಳುವುದು, ಬಾಯಿಯಿಂದ ಮಾತನಾಡುವುದು, ಕೈಯಿಂದ ಮಾಡುವುದು, ಕಾಲಿಂದ ನಡೆಯುವುದು, ಯಾವುದು ನಾನಲ್ಲ ಅಂತ ಆಯಿತು. ಇವೆಲ್ಲ ನನಗೆ ಇನ್ಸ್ಟ್ರೂಮೆಂಟ್ಗಳು, ಉಪಕರಣಗಳು. ಯಾಕಂದರೆ ತೃತೀಯ ವಿಭಕ್ತಿ ಅದು ನನಗಿಂತ ಭಿನ್ನವಾದ ನನಗೆ ಉಪಕರಣ ಅನ್ನುವುದನ್ನು ಸೂಚಿಸುತ್ತೆ. ಹಾಗೆಯೇ ನಾನು ಮನಸ್ಸಿನಿಂದ ಒಳಗೆ ಹೋಯ್ತು. ಈಗ ಇದಕ್ಕಿಂತ ಬೇರೆಯಾಗಿ ಯೋಚನೆ ಮಾಡತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಒಳಗಿದೆ ಮನಸ್ಸು. ನಾನು ಮನಸ್ಸಿನಿಂದ ಯೋಚಿಸುತ್ತೇನೆ. ಹಾಗಾದರೆ ಮನಸ್ಸು ಒಂದು ಇನ್ಸ್ಟ್ರೂಮೆಂಟ್ ಆಯಿತು. ಯೋಚಿಸುವವನು ಯಾರು? ಹೂ ಈಸ್ ದ ಥಿಂಕರ್? ಅದು ನಾನು. ಹಾಗಾದರೆ ಈ ಎಲ್ಲ ಮನಸ್ಸು, ಬುದ್ಧಿ, ಅಂತಃಕರಣ ಮತ್ತು ಬಹಿಷ್ಕರಣಗಳು, ಈ ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಅದಕ್ಕೆ ಅಧಿಷ್ಠಾನವಾದ ಶರೀರ, ಈ ಎಲ್ಲವೂ ಉಪಕರಣಗಳು. ಈ ಉಪಕರಣಗಳ ಮೂಲಕ ಅನುಭವಿಸುವವನು ಈ ಉಪಕರಣಗಳಿಗಿಂತ ಬೇರೆ ಇರಬೇಕು. ಕಣ್ಣಿನಿಂದ ನೋಡುವವನು ಕಣ್ಣು ಒಂದೇ ಆಗೋದು ಸಾಧ್ಯ ಇಲ್ಲ. ಮನಸ್ಸಿನಿಂದ ಯೋಚಿಸುವವನೇ ಮನಸ್ಸಾಗುವುದು ಸಾಧ್ಯ ಇಲ್ಲ. ಇನ್ಸ್ಟ್ರೂಮೆಂಟು, ನಾನು ಬಳಸುವ ಇನ್ಸ್ಟ್ರೂಮೆಂಟು ನಾನು ಒಂದೇ ಆಗುವುದು ಸಾಧ್ಯ ಇಲ್ಲ. ಹಾಗಾಗಿ ಈ ಎಲ್ಲ ಯಂತ್ರಗಳ ಮೂಲಕ ಅನುಭವವನ್ನು ಪಡೆಯತಕ್ಕ ಒಬ್ಬ ಒಳಗೆ ಇದ್ದಾನೆ. ಅವನು ಈ ತನೋಹ ಪೃಥಕ್, ಈ ಇಂದ್ರಿಯಗಳಿಗಿಂತ, ಈ ದೇಹಕ್ಕಿಂತ, ದೇಹೇಂದ್ರಿಯಗಳಿಗಿಂತ ವಿಲಕ್ಷಣ ಅಂತ. ಕಾರ್ಯ ಕರಣ ಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿದು ಅಂತಿದ್ದಾನೆ. ಕಾರ್ಯ ಮತ್ತು ಕರಣ. ಕಾರ್ಯ ಅಂದರೆ ಶರೀರ, ಕರಣ ಅಥವಾ ಕಾರಣ ಅಂತ ಕೂಡ ಭಾಗವತದಲ್ಲಿ ಪ್ರಯೋಗ ಮಾಡಿದರೆ ಅವು ಜ್ಞಾನ ಕಾರಣಗಳಾದ ಇಂದ್ರಿಯಗಳು. ಶರೀರೇಂದ್ರಿಯಗಳು ಪ್ರಕೃತಿಯಿಂದ ನಮಗೆ ಬಂತು. ಅದರ ಮೂಲಕ ಸುಖ ದುಃಖಾನುಭವವನ್ನು ಭಗವಂತ ಕೊಟ್ಟ. ಈಗ ಈ ಎರಡು ವಿಭಾಗವನ್ನು ತಿಳ್ಕೊಂಡಾಗ ಪುರುಷ ಮತ್ತು ಪ್ರಕೃತಿ ತನೋಹ ಪೃಥಕ್, ಈ ತನುವಿಗಿಂತ ಪ್ರತ್ಯೇಕವಾಗಿರತಕ್ಕಂಥ, ತನುವಿನ ಪ್ರತ್ಯೇಕ ಒಬ್ಬ ಜೀವ ಇದ್ದಾನೆ, ಅವನೇ ಅಲ್ಲ, ಅಲ್ಲಿ ಮುಗಿಲಿಲ್ಲ ವಿಷಯ. ಪುರುಷ ಆ ಜೀವ ಮತ್ತೆ ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ಮನಸ್ಸಿನಿಂದ ಯೋಚಿಸುತ್ತೇನೆ, ಎಲ್ಲ ಸಮ. ಆದರೆ ಅಲ್ಲಿ ಮತ್ತೆ ಅವನಿಗೆ ಇಂಡಿಪೆಂಡೆನ್ಸ್ ಇಲ್ಲ. ಹೀ ಈಸ್ ಡಿಪೆಂಡೆಂಟ್ ಆನ್ ಸಂಬಡಿ. ಅದು ಯಾರ ಬಗ್ಗೆ ಗೊತ್ತಿಲ್ಲ. ಯಾರೋ ಅಧೀನವಾಗಿ, ನನಗೆ ಸ್ವತಂತ್ರವಾಗಿ ನೋಡಬೇಕು ಅಂದರೆ ಆಗೋಲ್ಲ, ಸ್ವತಂತ್ರವಾಗಿ ಕೇಳಬೇಕು ಅಂದರೆ ಆಗೋಲ್ಲ. ಕಣ್ಣು ನನ್ನ ಅಧೀನವಾಗಿಲ್ಲ, ಕಿವಿ ನನ್ನ ಅಧೀನವಾಗಿಲ್ಲ, ಮನಸ್ಸು ನನ್ನ ಅಧೀನವಾಗಿಲ್ಲ. ಈ ಎಲ್ಲ ಇಂದ್ರಿಯಗಳು ನನಗೆ ಬಳಕೆಗೆ ಸಿಗ್ತಾವೆ, ಆದರೆ ನನ್ನ ಅಧೀನವಾಗಿಲ್ಲ, ನಾನು ಹೇಳಿದ ಹಾಗೆ ಕೇಳೋದಿಲ್ಲ. ಅವು ಇಂದ್ರಿಯಗಳು, ಅವು ಇನ್ಸ್ಟ್ರೂಮೆಂಟ್ಗಳು ಅಂತಂದಮೇಲೆ ಯಾರೋ ಒಬ್ಬ ಅದನ್ನು ಇಂಡಿಪೆಂಡೆಂಟ್ ಆಗಿ ಆಪರೇಟ್ ಮಾಡುವವನು ಬೇಕು. ಅದೇ ತನೋಹೋ ಪೃಥಕ್ ದ್ರಷ್ಟ. ಅದರ ಮೂಲಕ ನಿಜವಾಗಿ ಸ್ವತಂತ್ರವಾಗಿ ನೋಡುವ, ಮಾಡುವ, ನಿಯಂತ್ರಿಸುವ ಒಬ್ಬ ಶಕ್ತಿ ಏನು ನಾವು ಒಪ್ತೇವೆ, ಅದೇ ಪುರುಷ. ಹೀಗೆ ಈ ದೇಹೇಂದ್ರಿಯಗಳಿಗೆ ಮೂಲ ಕಾರಣವಾಗಿರತಕ್ಕ ಮೂಲದ್ರವ್ಯ ಜಡ ಪ್ರಕೃತಿ, ಅದನ್ನು ನೇಮಿಸುವಳು ಚೇತನ ಪ್ರಕೃತಿ. ಅದರ ಮೂಲಕ ನಮಗೆ ಎಲ್ಲ ಇಂದ್ರಿಯಗಳ ಮೂಲಕ ಸುಖ ದುಃಖಾನುಭವವನ್ನು ಕೊಡತಕ್ಕಂಥ ಸ್ವತಂತ್ರ ವ್ಯಕ್ತಿ ಪರಮಾತ್ಮ. ಇಷ್ಟು ವಿಷಯ. ಆಮೇಲೆ ಈ ಅನುಭವಗಳೆಲ್ಲ, ಸುಖ ದುಃಖಾನುಭವಗಳು ನನ್ನದು ನನ್ನದು ಅನ್ನೋದು ಭ್ರಮೆ ಅಂತ ಇಷ್ಟು ಹೇಳಿದ ಕೃಷ್ಣ. ಅದು ನಿಜವಾಗಿ ಜೀವ ಸಾತ್ವಿಕ ಜೀವ ಅಂತ ಇಟ್ಕೊಳ್ಳಿ, ಉಳಿದ ಜೀವದ ಸುದ್ದಿ ಬೇಡ ನಮಗೆ. ಸಾತ್ವಿಕ ಜೀವ ಜ್ಞಾನಾನಂದ ಸ್ವರೂಪ. ಅದರಲ್ಲಿ ಅಜ್ಞಾನದ ಮತ್ತು ದುಃಖದ ಸ್ಪರ್ಶ ಆಗುವುದು ಬುದ್ಧಿಯಿಂದಾಗಿ. ಆದ್ದರಿಂದ ಅದು ಹೇಗೆ ಆಗುತ್ತೆ ಅಂದರೆ, ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ ಕೃಷ್ಣ. ನೃತ್ಯತಃ ಗಾಯತಃ ಪಶ್ಯನ್ ತಥೈವ ಯಥೈವ ಅನುಕರೋತಿ ತಾನ್ ಏವಂ ಬುದ್ಧಿಗುಣಾನ್ನ ಪಶ್ಯನ್ ಅನೀಹ ಅಪಿ ಅನುಕಾರ್ಯತೆ ಅಂತ ಈ ಒಂದು ದೃಷ್ಟಾಂತ ಕೊಡ್ತಾನೆ. ಒಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದರೆ, ಅಂದರೆ ಇದು ಡ್ಯಾನ್ಸು ಅಂದರೆ ನೀವೀಗ ಡ್ಯಾನ್ಸ್ ಪ್ರೋಗ್ರಾಮಿಗೆ ಹೋಗಿ ನೋಡುವ ಕಾರ್ಯಕ್ರಮ ಹೇಳೋದಲ್ಲ ಕೃಷ್ಣ. ಅಲ್ಲಿ ನೀವು ಡ್ಯಾನ್ಸ್ ಮಾಡಿದ್ರೆ ಹುಚ್ಚರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆ ಸ್ಟೇಜ್ನಲ್ಲಿ ಡ್ಯಾನ್ಸ್ ಮಾಡಿದ್ರು ನೋಡಿ, ಇವನು ಕೂತು ನೋಡ್ಲಿಕ್ಕೆ ಹೋದ ಅವನು ಡ್ಯಾನ್ಸ್ ಮಾಡಿದರೆ ಅವನು ಕರ್ಕೊಂಡು ಹೋಗ್ತಾರೆ. ಅದಲ್ಲ. ಇವಾಗ ನೀವು ದೇವರ ನಾಮ ಹಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ದೇವರ ನಾಮ ಹಾಡ್ತಾ ಹಾಡ್ತಾ, ನೀವು ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭುಗಳು ಮಾಡ್ತಾ ಇದ್ದ ಹಾಗೆ ನಮ್ಮಲ್ಲಿಯೂ ಇತ್ತದು. ದೇವರ ನಾಮ ಹಾಡುವುದು. ದೇವರ ನಾಮ ಹಾಡ್ತಾ 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 ಕುಣಿಬೇಕು, ಕುಣಿತಾ ಹಾಡಬೇಕು. ಅದು ಆ ಭಕ್ತಿಯ ಒಂದು ಪರವಶತೆಯಿಂದ ದೇವರ ನಾಮ ಹಾಡ್ತಾ ಕುಣಿತಾರೆ. ಇದನ್ನು ಉಡುಪಿಯಲ್ಲಿ ಈ ಸಂಪ್ರದಾಯ
ದೇವರ ನಾಮ ಹಾಡಿ ಕುಣಿಯೋದು, ಸ್ವಾಮಿಗಳು ಹಾಡಿ ಕುಣಿಬೇಕು ಅಂತ ವಾದರಾಜರು ಸಂಪ್ರದಾಯವೇ ಮಾಡಿದ್ದಾರೆ. ದೇವರ ನಾಮ ಹಾಡಿ ಏಕಾದಶಿ ದಿವಸ ದೇವರ ನಾಮ ಹೇಳ್ತಾ ನರ್ತನ ಮಾಡಬೇಕು ಅಂತ ಯತಿಗಳು ಮಾಡ್ತಿದ್ರು ಹಿಂದೆ. ಹಾಗಾಗಿ ಇದು ಹೇಗಾದ್ರೆ ನೃತ್ಯತಃ ಗಾಯತಃ ಒಬ್ಬ ದೇವರ ನಾಮ ಹೇಳ್ತಾ, ದೇವರ ನಾಮ ಭಜನೆ ಮಾಡಲಿಕ್ಕೆ ಸೇರಿದ್ದಾರೆ ಜನ. ಒಬ್ಬ ದೇವರ ನಾಮ ಹೇಳ್ತಾ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ, ಮತ್ತೆ ಉಳಿದು ಗಂಡು ಅವನು ಕುಣಿಲಿಕ್ಕೆ ಶುರು ಮಾಡ್ತಾನೆ. ಯಾಕೆಂದರೆ ಒಬ್ಬ ನೃತ್ಯ ಮಾಡಿದಾಗ ಅದೊಂಥರ ಇಡೀ ಮಾಸಿನ ಮೇಲೆ ಪರಿಣಾಮ ಮಾಡುತ್ತೆ. ಒಬ್ಬ ಭಜನೆ ಮಾಡ್ತಾ ಇದ್ರೆ ಮತ್ತು ಸುಮ್ಮನೆ ಕಣ್ಕಂಡು ಕೊಡ ಅವನು ಭಜನೆ ಶುರು ಮಾಡ್ತಾನೆ. ಒಬ್ಬ ದೇವ್ರ ನಾಮ ಹೇಳಿದ ಕೂಡಲೇ ಗುಂಪಿನಲ್ಲಿದ್ದವ್ರು ಎಲ್ಲರೂ ಹಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಬ್ಬ ಎದ್ದು ನಾಮ ಹೇಳ್ತಾ ಕುಣಿಲಿಕ್ಕೆ ಶುರು ಮಾಡಿದ್ರೆ ಇಡೀ ಗ್ರೂಪಿನವರು ಡ್ಯಾನ್ಸ್ ಮಾಡ್ತಾರೆ. ಅದು ಹೇಗೆ ನೃತ್ಯತಃ ಗಾಯತಃ ಪಶ್ಯನ್. ಒಬ್ಬ ದೇವರ ನಾಮ ಹೇಳಿದರೆ ಕೋರಸ್, ಅದು ಎಲ್ಲರೂ ಹೇಳಿಬಿಡ್ತಾರೆ. ಅವನು ಎದ್ದು ಕುಣಿದಾಡಿದ ಅಂದರೆ ಎಲ್ಲರೂ ಕುಣಿಲಿ, ಇಡೀ ಗುಂಪೆ ಕುಣಿತಾ ಕುಣಿತಾ ಭಜನೆ ಮಾಡಿಕೊಂಡು ಹೋಗ್ತಾರೆ. ಆ ರೀತಿಯ ಒಂದು ಸನ್ನಿವೇಶವನ್ನು ನೆನಪಿಸಿಕೊಂಡು ಕೃಷ್ಣ ಹೇಳೋದು ಹೊರತು ಯಾವುದೋ ಸಂಗೀತ ಕಾರ್ಯಕ್ರಮಕ್ಕೆ ಅಥವಾ ಡ್ಯಾನ್ಸ್ ಪ್ರೋಗ್ರಾಮಿಗೆ ಹೋಗಿ, ಅದು ಉಂಟು ಇಲ್ಲ ಅಂತಲ್ಲ. ವಿದೇಶದಲ್ಲಿ ನೀವು ನೋಡಿದ್ರೆ ಗೊತ್ತಾ, ವಿದೇಶದಲ್ಲಿ ಸಂಗೀತ ಅಲ್ಲಿ ಯಾರೋ ಹಾಡಿದರೆ ಆಡಿಯನ್ಸ್ನ ಇನ್ವಾಲ್ವ್ಮೆಂಟ್ ಉಂಟಲ್ಲ, ಅದು ನಮ್ಮ ಹಾಗಲ್ಲ. ನಮ್ಮಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಇರೋಲ್ಲ. ಅದು ಯಾಕೋ ನಮ್ಮಲ್ಲಿ ಯಾವುದ್ರ ಬಗ್ಗೆಯೂ ಇನ್ವಾಲ್ವ್ಮೆಂಟೇ ಇರೋಲ್ಲ. ಯಾವ ರಸ, ಭಕ್ತಿ ರಸದಲ್ಲೂ ಇಲ್ಲ, ಯಾವ ರಸದಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ. ಅವರಿಗೆ ಆ ರಸದಲ್ಲಿ ಇನ್ವಾಲ್ವ್ಮೆಂಟ್ ಬಂದ್ಬಿಡುತ್ತೆ. ಬಂದಾಗ ಯಾರೋ ಒಬ್ಬ ಸ್ಟೇಜ್ನಲ್ಲಿ ಹಾಡಿದರೆ ಇಡೀ ಸಭೆ ಕುಣಿದು ಅದನ್ನು ಆಸ್ವಾದ ಮಾಡ್ತಾರೆ, ಸಂತೋಷ ಪಡ್ತಾರೆ, ಅದರೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ಇನ್ವಾಲ್ವ್ಮೆಂಟು ನಮ್ಮಲ್ಲಿ ಎಲ್ಲಿ ತನಕ ಅಂದರೆ, ಒಂದು ಒಳ್ಳೆಯ ಸಂಗತಿ ಕೇಳಿದರೆ ಚಪ್ಪಾಳೆ ತಟ್ಟುವುದಕ್ಕೂ ಭಾರಿ ಲೆಕ್ಕಾಚಾರ. ಎಷ್ಟು ಒಂದು ತಟ್ಟಿದ್ರೆ ಹೆಚ್ಚಾಗ್ಬಿಡುತ್ತೋ, ಒಂದು ತಟ್ಟಿದ್ರೆ ಕಮ್ಮಿ ಆಗ್ಬಿಡುತ್ತೋ ಅಂತ ಲೆಕ್ಕ ಮಾಡಿ ಚಪ್ಪಾಳೆ ತಟ್ಟು. ಒಂದು 2 ತಟ್ಟು ಬಿಟ್ಟರೆ ಲಾಸ್ ಆಗುತ್ತೇನೋ, ಏನೋ ಕಿಸೆಯಿಂದ ಸೋರಿ ಹೋಗುತ್ತೇನೋ, ಅಷ್ಟೂ ಲೆಕ್ಕಾಚಾರದ ಮಹಾ ವ್ಯಾವಹಾರಿಕ ಬುದ್ಧಿಯ ಜನ ನಾವು. ಚಪ್ಪಾಳೆ ತಟ್ಟುವುದು ಲೆಕ್ಕಾಚಾರ. ಅಥವಾ ನಾವು ಚಪ್ಪಾಳೆ ತಟ್ಟಿದ್ರೆ ಸಣ್ಣವರಾಗ್ಬಿಡ್ತೇವೇನೋ, ಗಂಭೀರವಾಗಿ ಕೂಡಬೇಕು. ಚಪ್ಪಾಳೆ ತಟ್ಟದೆ ಕೂತ್ರೆ ದೊಡ್ಡ ಮನುಷ್ಯರ, ಏನೇನೋ ಭ್ರಮೆಗಳು. ಅದು ದೊಡ್ಡ ಮನುಷ್ಯ ಅಲ್ಲದವರಿಗೆ ದೊಡ್ಡ ಮನುಷ್ಯರಾಗಬೇಕು ಅನ್ನೋ ಭ್ರಮೆ ಇರುವುದು ಸಹಜ ಬಿಡಿ. ಅದರಿಂದ ಇಂಥ ಭ್ರಮೆಗಳಲ್ಲೇ ನಾವು ಬದುಕ್ತಾ ಇರ್ತೇವೆ. ಒಂದು ಒಳ್ಳೆಯ ಸಂಗತಿಯನ್ನು ನೋಡಿ ಖುಷಿ ಪಡ್ಲಿಕ್ಕೂ ಗೊತ್ತಿಲ್ಲ. ಅದ್ರ ಬಗ್ಗೆಯೂ ಸಂಕಟ, ಅಯ್ಯೋ ಒಳ್ಳೆಯ ಸಂಗತಿ ಹೇಳ್ತಾರಲ್ಲ ಅಂತ ಸಂಕಟ ಆಗೋದು ಕೆಲವರಿಗೆ, ಅದು ಆನಂದ ಆಗೋದಿಲ್ಲ. ಅದೇ ಒಂಥರ ರೋಗಗ್ರಸ್ತವಾಗಿದೆ ನಮ್ಮ ಸಮಾಜ. ಅದು ಒಳ್ಳೆಯದನ್ನು ಸವಿಲಿಕ್ಕೂ ಆಗ್ತಾ ಇಲ್ಲ, ಅದನ್ನು ಸಂತೋಷ ಪಡುವಂಥ ಸಹಜ ಆರೋಗ್ಯ ಲಕ್ಷಣವನ್ನು ಕಳ್ಕೊಳ್ತಾ ಇದೆ. ಕೃಷ್ಣ ಹೇಳ್ತಾನೆ, ನೃತ್ಯತಃ ಗಾಯತಃ ಪಶ್ಯನ್ ತಥೈವ ಅನುಕರೋತಿ ತಾನ್ ಅಂತ. ಒಬ್ಬ ದೇವರ ನಾಮ ಹೇಳ್ತಾ ಕುಣಿದ್ರೆ ಅದನ್ನು ನೋಡಿ ಎಲ್ಲರೂ ಹಾಡ್ತಾರೆ, ಕುಣಿತಾರೆ. ಅದು ಇನ್ಸ್ಪೈರ್ ಮಾಡತ್ತೆ. ಅವನು ಹಾಡು ನಾನು ಹಾಡಬೇಕು ಅಂತ, ಅವನು ಕುಣಿದಾಗ ನಾನು ಕುಣಿಬೇಕು. ದೇವ್ರ ನಾಮ ಹೇಳ್ತಾ ನಾನು ಮೈ ಮರೆತು ಕುಣಿತಾರೆ. ಅದು ಹೇಗೆ ಒಬ್ಬ ಡ್ಯಾನ್ಸ್ ಮಾಡುವವನು ನೋಡಿ ಉಳಿದವರೆಲ್ಲ ಸೇರಿಕೊಂಡು ಅವನ ಜೊತೆಗೆ ಹಾಡುತ್ತಾರೆ, ಅವನ ಜೊತೆಗೆ ನೃತ್ಯ ಮಾಡ್ತಾರಲ್ಲ, ಅದೇ ಥರ ಏವಂ ಬುದ್ಧಿಗುಣಾನ್ ಪಶ್ಯನ್ ಅನೀಹೋಪಿ ಅನಿಕಾರ್ಯತೆ ಅಂತ. ಹಾಗೆ ಒಳಗಿಂದ ಈ ಅನುಭವಗಳು ಬರುವುದು, ಇದು ಬುದ್ಧಿಯ ಗುಣ. ಸುಖ ದುಃಖ ಅನುಭವ, ವೃತ್ತಿ, ಬಾಹ್ಯ ವೃತ್ತಿಜ್ಞಾನ ಅಂತ ಏನು ಹೇಳ್ತೇವೆ, ಬಾಹ್ಯ ವಿಷಯಗಳನ್ನು ಕಂಡು ಅದನ್ನು ಖುಷಿ ಪಡಬೇಕು. ಅದೆಲ್ಲ ಬುದ್ಧಿಯಿಂದ ಹುಟ್ಟಿರತಕ್ಕಂಥ ಬುದ್ಧಿಜನ್ಯವಾದ ಗುಣಗಳನ್ನು ತನ್ನದೇ ಖಾಸಾ ಗುಣಗಳು ಅಂತ ಈಗ ಅನುಭವ ಪಡುವವನು ಅನುಭವಿಸುವ ಬುದ್ಧಿ ಅನುಭವಿಸುವುದಿಲ್ಲ. ಸುಖ ದುಃಖದ ಅನುಭವ ಆತ್ಮನಿಗೆ. ಆದರೆ ನಿಜವಾಗಿ ಯಾವುದರದ್ದು ಸುಖ ದುಃಖ, ಅದು ಬುದ್ಧಿಜನ್ಯವಾದದ್ದು. ಬುದ್ಧಿಜನ್ಯವಾದ ಸುಖ ದುಃಖಗಳನ್ನು ತನ್ನದೇ ಖಾಸಾ ಸುಖ ದುಃಖ ಅಂತ ತಿಳ್ಕೊಂಡು ಇವನು ತನ್ನ ಮೇಲೆ ಆರೋಪ ಮಾಡಿಕೊಂಡು ಅದನ್ನು ಅನುಭವಿಸ್ತಾನೆ. ಏವಂ ಬುದ್ಧಿಗುಣಾನ್ ಪಶ್ಯನ್ ಅನೀಹೋಪಿ. ಕೆಲವೊಮ್ಮೆ ಅದು ಬುದ್ಧಿ ಗುಣ ಅಂತ ಗೊತ್ತಿರುತ್ತೆ, ಅದರಿಂದ ಅವನು ಅದ್ರ ಬಗ್ಗೆ ತನ್ನದು ಅಲ್ಲ ಅಂತ ಅನ್ನಿಸಿಕೊಂಡಿರ್ತಾನೆ, ಹೇಳಿಕೊಂಡು ಭಾವಿಸ್ತಾನೆ. ಅಷ್ಟು ಭಾವಿಸಿದ್ರೂ ಕೂಡ ಇನ್ವಾಲ್ವ್ಮೆಂಟ್ ಬಂದ್ಬಿಡ್ತದೆ, ಅನುಕಾರ್ಯತೆ. ಯಾಕೆಂದರೆ ಅವನ ಜೀವದ ಗತಿಗೆ ತಕ್ಕಂತೆ ಅದನ್ನು ಅನುಕರಿಸುವಂತೆ ಒಳಗಿಂದ ಭಗವಂತ ಅವನನ್ನು ಕುಣಿಸಿಬಿಡ್ತಾನೆ. ಅದರಿಂದ ಅದೆಲ್ಲ ಬುದ್ಧಿ ಗುಣ ಅಂತ ಗೊತ್ತಿದ್ದೂ ಕೂಡ ಎಲ್ಲೋ ಅದು ಮತ್ತೆ ಮಾತಾಡುವಾಗ ಎಲ್ಲ ಬುದ್ಧಿಗುಣ ಸ್ವಾಮಿ, ದೇವರು ಏನೋ ಮಾಡಿಸ್ಬಿಟ್ಟ ಅಂತ ಮತ್ತೆ ನಾವು ಉದ್ಗಾರ ಮಾತ್ರ ಹೊರತು ಮಾಡುವಾಗ ಇನ್ವಾಲ್ವ್ಮೆಂಟು ನನ್ನದೇನೋ ಇನ್ವಾಲ್ವ್ಮೆಂಟ್ ಅಂತ ಮಾಡಿಬಿಡ್ತೇವೆ. ಆಮೇಲೆ ಮಾತಾಡುವಾಗ ಎಲ್ಲ ದೇವರು ಮಾಡಿಸಿದ್ದು ನಮ್ಮ ಕೈಲಿ ಏನುಂಟು ಅಂತ. ಅದು ಒಂಥರ ದುರ್ಯೋಧನ ಫಿಲಾಸಫಿ. ಅದು
ದುರ್ಯೋಧನ ಹಾಗೆ ಹೇಳೋದು, ಆಸ್ತಿ ಪಾಲು ಕೊಡಬೇಕು ಪಾಂಡವರಿಗೆ ಅಂತ. ಕೊಡಬೇಡ ಅಂತ ಒಳಗಿಂದ ಕೂತು ಭಗವಂತ ಹೇಳ್ತಾ ಇದ್ದಾನೆ, ಮತ್ತೆ ಯಾಕೆ ಕೊಡ್ಬೇಕು, ನಾನು ಕೊಡೋಲ್ಲ ಅಂತ. ಒಳಗಿಂದ ಪ್ರೇರಣೆ ಮಾಡಿದವನ ಪ್ರಕಾರ ಅಲ್ವಾ ನಾವು ನಡೆಯೋದು. ಹಾಗೆ ಬರೀ ಮಾತಿನಲ್ಲಿ ವೇದಾಂತ ಮಾತಾಡೋದು ಉಂಟಲ್ಲ, ಅದು ದುರ್ಯೋಧನ ಫಿಲಾಸಫಿ ಆಗತ್ತೆ. ಅದು ಎಷ್ಟು ನಾವು ಜೀರ್ಣಿಸಿಕೊಂಡೆವು, ನಮ್ಮ ಜೀವನದಲ್ಲಿ ಎಷ್ಟು ಅದು ಜೀರ್ಣವಾಯಿತು ಅನ್ನೋದು ಮುಖ್ಯವಾಗತ್ತೆ. ಎಲ್ಲ ವ್ಯವಹಾರವೂ ಬೇಕು, ಆದರೆ ವೇದಾಂತವೂ ಬೇಕು ಅಂದರೆ ಅದು ಸ್ವಲ್ಪ ಅದನ್ನು ಸಮನ್ವಯ ಆಗೋದಿಲ್ಲ. ನಾವು ವೇದಾಂತ ತಿಳಿದು ಈ ಎಲ್ಲ ಬುದ್ಧಿಗುಣಗಳು ನಮ್ಮ ಸ್ವಂತದ್ದಲ್ಲ ಅಂತ ಗೊತ್ತಿದ್ದರೂ ಕೂಡ ಅವನಿಗೆ ಅದನ್ನು ಇಚ್ಛೆ ಇಲ್ಲದೆ ಇದ್ದರೂ ಕೂಡ ಅವನಿಗೆ ಗೊತ್ತಿಲ್ಲದಂತೆ ಇನ್ವಾಲ್ವ್ಮೆಂಟ್ ಬಂದ್ಬಿಡುತ್ತೆ. ಬುದ್ಧಿಯ ಎಲ್ಲ ಕ್ರಿಯೆಗಳನ್ನು ತನ್ನ ಸ್ವಂತ ಕ್ರಿಯೆ ಅಂತ ಆರೋಪಿಸಿಕೊಂಡು ಬದುಕುತ್ತಾನೆ. ಯಾಕೆಂದ್ರೆ ಅನುಕಾರ್ಯತೆ. ಯಾರೋ ಅದಕ್ಕೆ ದೃಷ್ಟಾಂತ ಕೊಟ್ಟದ್ದು, ಒಬ್ಬ ಡ್ಯಾನ್ಸರು ಡ್ಯಾನ್ಸ್ ಮಾಡ್ತಾ ಇರುವಾಗ, ಹಾಡ್ತಾ ಇರುವಾಗ, ಇವನಿಗೆ ಒಮ್ಮೊಮ್ಮೆ ಗೊತ್ತಿಲ್ಲದೆ ಇವನು ಎದ್ದು ಕುಣಿದು ಮಾಡ್ಬಿಡ್ತಾನೆ, ಹಾಲಿ ಮಾಡ್ತಾನೆ. ಯಾರೋ ಇನ್ನೊಬ್ಬರು ಟೆಂಪ್ಟ್ ಮಾಡಿದ ಹಾಗೆ ಸ್ವತಃ ತಾನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೇನೆ ತನ್ನಷ್ಟಕ್ಕೆ ಗೊತ್ತಿಲ್ಲದೆ ಕುಣಿದಾಡಿ ಬಿಡ್ತಾನೆ. ಆ ಥರ ಬುದ್ಧಿಯ ಗುಣಗಳು ಇವನ ಮೇಲೆ ಎಷ್ಟು ಪ್ರಭಾವ ಮಾಡ್ತವೆ ಅಂತಂದ್ರೆ ತಾನು ಅದರಲ್ಲಿ ಇನ್ವಾಲ್ವ್ ಆದದ್ದು ಅವನಿಗೆ ಗೊತ್ತಾಗೋದಿಲ್ಲ ಒಮ್ಮೊಮ್ಮೆ. ಆಮೇಲೆ ಓಹೋ ನಾನೇ ಇಲ್ಲೋ ಅವನಾಗಿಬಿಟ್ಟೆ ಅಲ್ಲ ಅಂತ ಮತ್ತೆ ಯೋಚಿಸಬೇಕಾದ ಪ್ರಸಂಗ ಬರುತ್ತೆ. ಅದಕ್ಕೆ ಕೆಲವು ಸುಂದರವಾದಂಥ ದೃಷ್ಟಾಂತ ಕೊಡ್ತಾನೆ ಕೃಷ್ಣ. ಯಥಾಂಭಸ ಪ್ರಚಲತ ತರವೋಪಿ ಚಲಾಯುವ. ಯಾವಾಗಲೂ ನಮಗೆ ಭ್ರಮೆಗಳೇ ಹೆಚ್ಚು. ನಾವು ಒಂದನ್ನು ಇನ್ನೊಂದಲ್ಲಿ ಆರೋಪ ಮಾಡಿಕೊಂಡು ನೋಡ್ತೇವೆ. ಬದುಕಿನ ದೃಷ್ಟಿಯೇ ಹೀಗಿದೆ. ಹೇಗೆ ಅಂದರೆ, ದೋಣಿಯಲ್ಲಿ ಹೋಗ್ತಾ ಇರ್ತೇವೆ, ದೋಣಿಯಲ್ಲಿ ನಾವು ಸಾಗ್ತಾ ಇದ್ದೇವೆ, ನೀರು ಕೆಳಕ್ಕೆ ಹರಿತಾ ಇದೆ, ಅಥವಾ ನೀರಿನ ಜೊತೆಗೆ ನಾವು ಕೆಳಕ್ಕೆ ಹೋಗ್ತಾ ಇದ್ದೇವೆ. ಆದರೆ ನಮ್ಮ ಕಣ್ಣು ಏನು ಹೇಳುತ್ತೆ, ನಾವು ಕೆಳಕ್ಕೆ ಹೋಗುವುದಲ್ಲ, ನಾವು ಪೂರ್ವಕ್ಕೆ ಹೋಗುವುದಲ್ಲ, ಮತ್ತೆ ತೀರದಲ್ಲಿ ಮರಗಳು ಪಶ್ಚಿಮಕ್ಕೆ ಹೋಗ್ತಾ ಇವೆ ಅಂತ ಹೇಳ್ತಾ ಇರುತ್ತೆ. ಅದು ನಮ್ಮ ಮನಸ್ಸು. ಈ ಬಸ್ನಲ್ಲಿ ಹೋದಾಗ ಬಸ್ಸು ಮುಂದೆ ಹೋಗುವುದಲ್ಲ, ಆ ಮರಗಳು ಹಿಂದೆ ಹೋಗುವುದು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ನಮ್ಮ ಕಣ್ಣು ಅದನ್ನು ಹಾಗೆ ಬಸ್ಸು ಹೋದದ್ದನ್ನು ಅದು ಗ್ರಹಿಸುವುದಿಲ್ಲ, ಬಸ್ಸಿನ ಪಕ್ಕದಲ್ಲಿರುವ ರಸ್ತೆಯಲ್ಲಿ ಸ್ಥಿರವಾಗಿ ನಿಂತ ಮರಗಳು ಚಲಿಸುವುದನ್ನು ಗ್ರಹಿಸ್ತದೆ ನಮ್ಮ ಕಣ್ಣು. ಹಾಗೆ ನೀರಿನಲ್ಲಿ ದೋಣಿಯಲ್ಲಿ ಹೋದರೆ ಯಥಾಂಭಸ ಪ್ರಚಲತ ತರವೋಪಿ ಚಲಾಯುವ. ನೀರಿನಲ್ಲಿ ನಾವು ಪೂರ್ವಕ್ಕೆ ಹೋಗ್ತಾ ಇದ್ದೇವೆ, ನಮ್ಮ ಕಣ್ಣು ಹೇಳುತ್ತೆ ಮರಗಳು ಪಶ್ಚಿಮಕ್ಕೆ ಹೋಗ್ತಾ ಇವೆ. ಇದೇ ಥರ ಎಲ್ಲವೂ ಕೂಡ ನಿನ್ನ ತಿಳುವಳಿಕೆಯಲ್ಲಿ ಒಂದು ಡಿಫೆಕ್ಟ್ ಇದೆ ಅಂತ. ನೀನು ನೋಡುವುದು ಒಂದು, ನೀನು ಭಾವಿಸುವುದು ಒಂದು, ವಸ್ತುಸ್ಥಿತಿ ಬೇರೆ ಇರ್ತದೆ. ಯಥಾಂಭಸ ಪ್ರಚಲತ ತರವೋಪಿ ಚಲಾಯುವ ಚಕ್ಷುಷ ಭ್ರಾಮ್ಯಮಾಣೇನ ದೃಶ್ಯತೆ ಭ್ರಮತಿ ವಭೂಹು ಅಂತಾರೆ. ಯಾರಿಗಾರ ಕಣ್ಣು ತಲೆ ತಿರುಗುತ್ತೆ ಅಂತ ಹೇಳ್ತಾರೆ ನೋಡಿ. ತಲೆ ತಿರುಗಿದ್ರೆ ಅವರು ತಲೆ ತಿರುಗುವುದಿಲ್ಲ, ಮತ್ತೆ ಭೂಮಿ ತಿರುಗಿದಾಗ ಕಾಣುತ್ತೆ. ತಿರುಗೋದು ತಲೆ, ಅವನದೇ ತಲೆ, ಆದರೆ ಅವನು ಕಾಣೋದು ಭೂಮಿ ತಿರುಗಿದಾಗ. ನನ್ನ ಎದುರಿರ್ತಕ್ಕಂಥ ಇಡೀ ಪ್ರಪಂಚ ತಿರುಗುತ್ತಾ ಇದೆ ಗರಗರ. ತಲೆ ತಿರುಗಿದ ತಕ್ಷಣ ಎದುರಿದ್ದ ಕಟ್ಟಡ ಎಲ್ಲ ತಿರುಗಿದ ಹಾಗೆ, ಎಲ್ಲ ಎದುರಿದ್ದದ್ದು ತಿರುಗಿದಾಗ ಕಾಣುತ್ತೆ. ತಿರುಗಿದ್ದು ಎದುರಿದ್ದದಲ್ಲ, ಅವನ ತಲೆ ತಿರುಗಲಿ ಶುರು ಮಾಡಿದ್ದು. ಚಕ್ಷುಷ ಭ್ರಾಮ್ಯಮಾಣೇನ, ಕಣ್ಣು ವಿಪರ್ಯಾಸಗೊಂಡರೆ ಕಣ್ಣಿನ ಅಂತಃಕಂಪದಿಂದ, ಅಂದರೆ ತಲೆ ತಿರುಗಿದ ಕಣ್ಣು ತಿರುಗುತ್ತೆ, ಆದರೆ ಪ್ರಪಂಚವೇ ತಿರುಗಿದ ಹಾಗೆ, ಭೂಮಿಯೇ ತಿರುಗಿದ ಹಾಗೆ ಕಾಣುತ್ತೆ. ಹಾಗೆ ಇನ್ಯಾವುದೋ ತಿರುಗೋದು, ನಾನೇ ತಿರುಗಿದೆ ಅಂತ ಇವನು ತಿಳ್ಕೊಳ್ಳೋದು. ಇನ್ಯಾವುದೋ ಬುದ್ಧಿಯ ಗುಣಗಳನ್ನೆಲ್ಲ ನನ್ನ ಖಾಸಾ ಗುಣಗಳು ಅಂತ ಭ್ರಮಿಸಿಕೊಂಡು ಜೀವ ಬದುಕುತ್ತಾನೆ. ದಿಸ್ ಈಸ್ ಲೈಫ್. ಅದು ಬುದ್ಧಿಯ ಗುಣ ಅಂತ ಗೊತ್ತಾಗಿ ಅದರಿಂದ ನಿರ್ಲಿಪ್ತನಾಗಿ ನಿಲ್ಲುವುದು ಕಲಿತಾಗ ಲೈಫಿಗೆ, ಅವನಿಗೆ ಲೈಫ್ನಿಂದ ಬೇರ್ಪಟ್ಟು ತಾನು ಸ್ವತಂತ್ರವಾಗಿ ಚಿಂತನೆ ಮಾಡುವುದು ಸಾಧ್ಯವಾಗತ್ತೆ. ಏವಂ ಮನೋರಥ ಧಿಯ ವಿಷಯಾನುಭವ ಮೃಷ ಸ್ವಪ್ನದೃಷ್ಟಶ್ಚ ದಾಶಾರ್ಹ ಯಥಾ ಮನೋರಥ ಧಿಯ. ಮನೋರಥ ಧಿಯ ಯಥಾ, ಅದು ದೃಷ್ಟಾಂತ ಕೊಟ್ಟು ಅದರಿಂದ ದಾರ್ಷ್ಟಾಂತಿಕಕ್ಕೆ ಬರ್ತಾನೆ. ಮನೋರಥ ಧಿಯ ಅಂದರೆ ನಮ್ಮ ಹಗಲುಗನಸುಗಳು. ನಾವು ಹಾಗಾಗಬೇಕು, ಕಣ್ಣು ಮುಚ್ಚಿಕೊಂಡು ಕನಸು ಕಾಣೋದು. ನಾನು ಮೊನ್ನೆ ಹೇಳಿದೆಲ್ಲ, ಯಾವುದೋ ಒಂದು ಕನಸು ಕಾಣೋದು, ನಾನು ಹೀಗೆ ಮಾಡಬೇಕು, ಇದನ್ನು ಗಳಿಸಬೇಕು. ತಿರುಕನೋರ್ವ ನೂರ ಮುಂದೆ ಕನಕದಾಸರ ಹಾಡು, ನಾನು ಹೀಗಾಗಬೇಕು, ದುಡ್ಡು ಗಳಿಸ್ಬೇಕು, ಶ್ರೀಮಂತ ಆಗಬೇಕು, ಕಾರು ತಗೋಬೇಕು, ಉಪ್ಪರಿಗೆ ಮನೆ ಕಟ್ಟಿಸಬೇಕು, ಆಳುಗಳೆಲ್ಲ ನಾನು ಹೇಳಿದಾಗೆ ಹೆದರ್ಕೊಂಡು ನಡಗಬೇಕು, ಒಂದು ವೇಳೆ ಹೇಳಿದ್ದು ಕೇಳಿದ್ರೆ ದಪ್ಪ ಒದ್ಬಿಡ್ಬೇಕು ಅಂತೆಲ್ಲ ಮನಸ್ಸಿನಲ್ಲಿ ಯೋಚನೆ ಮಾಡುವಷ್ಟು ಹೊತ್ತು ಅವನಿಗೆ ಕಾಲುಬುಡದಲ್ಲಿದ್ದ ಎಣ್ಣೆಯ ಮಡಿಕೆಯದ್ದು ಎಚ್ಚರವೇ ಇರುವುದಿಲ್ಲ. ಅವನು ಪೂರ್ತಿ ತಾನು ಕಲ್ಪಿಸಿಕೊಂಡಂತಹ ಪರಿವಾರ, ಶ್ರೀಮಂತಿಗೆ, ಆ ಉಪ್ಪರಿಗೆ ಮನೆ ಅಲ್ಲೇ ಕೂತಿರ್ತಾನೆ. ಕೊನೆಗೆ ನಾನು ಹೇಳಿದ ಹಾಗೆ ನನ್ನ ಕೆಲಸ ಕೇಳದೇ ಇದ್ದಾಗ ಒದ್ದು ಬಿಡಬೇಕು ಅಂತ ಝಾಡಿಸಿದಾಗ ನಿಜವಾದಂಥ ಎಣ್ಣೆ ಮಡಿಕೆ ಒಡೆದು ಹೋಯಿತು. ಆ ಎಣ್ಣೆ ಮುಂದೆ ಇಡೀ ಕನಸು ಒಡೆದು ಹೋಯ್ತು. ಅಲ್ಲಿಗೆ ಅವನ ಯಥಾ ಮನೋರಥ ಧಿಯ, ಅವನ
ಮನಸ್ಸಿನ ಕಲ್ಪನೆಯ ವೃತ್ತಿಗಳು, ಪ್ರವೃತ್ತಿಗಳು. ಹೇಗೆ ಮೃಷಾ, ಮೃಷಾ ಅಂದರೆ ಸುಳ್ಳು ಅಂತಲ್ಲ, ವ್ಯರ್ಥ ಅಂತ. ಯಾಕೆಂದ್ರೆ ಅವನು ಕನಸು ಕಂಡದ್ದು ಸುಳ್ಳಲ್ಲ, ಆದರೆ ಅದು ಎಚ್ಚರದಲ್ಲಿ ಅದು ಏನಿಲ್ಲ. ಅವರು ಕರೆಸಿಕೊಂಡು ಸುಖಪಟ್ಟ, ಅದರಿಂದ ಆನಂದಪಟ್ಟದ್ದು ಆ ಬುದ್ಧಿವೃತ್ತಿಯಿಂದಾಗಿ. ನಾನು ಹೀಗೊಂದು ಮನೆ ಕಟ್ತೀನಿ, ಹೀಗಾಗತ್ತೆ ಅನ್ನುವ ಕನಸು, ಅದು ಒಂದು ಕ್ಷಣಕಾಲ ಅವನಿಗೆ ಸುಖ ಕೊಟ್ಟಿತು. ಆಮೇಲೆ ಮಡಕೆ ಒಡೆದು ಹೋದಾಗ ಅಲ್ಲಿ ಠೊಸ್ ಅಂತ ಬಲೂನ್ ಒಡೆದ ಹಾಗೆ ಏನೂ ಇಲ್ಲ. ಮನೋರಥ ಧಿಯ ಯಥಾ, ಹಾಗೆಯೇ ವಿಷಯಾನುಭವೋ ಮೃಷಾ, ಹಾಗೆಯೇ ಬೇರೆ ಬೇರೆ ಯಾವುದು ಸ್ವಪ್ನ ದೃಷ್ಟಶ್ಚ ದಾಶಾರ್ಹ, ಕನಸಿನಲ್ಲಿ ಕಂಡ ವಿಷಯಾನುಭವ. ಕನಸಿನಲ್ಲಿ ಒಂದು ಕೊಪ್ಪರಿಗೆ ಸಿಕ್ಕಿತು, ಒಂದು ಬಯಸಿದಂಥ ಒಂದು ಗಂಟು ಸಿಕ್ಕಿತು, ಅಥವಾ ಬಯಸಿದ ಗಂಡು ಸಿಕ್ಕಿತು ಹೆಣ್ಣಿಗೆ, ಬಯಸಿದ ಹೆಣ್ಣು ಸಿಕ್ಕಿತು ಗಂಡಿಗೆ. ಅದು ಮನಸ್ಸಿನಲ್ಲೇ ಬಯಕೆ ಕಾಣ್ತಾ ಇರ್ತಾರೆ. ನಾನು ಬಯಸಿದ ಗಂಡು ಸಿಗಬೇಕು ಅಂತ, ನಾನು ಬಯಸಿದ ಹೆಣ್ಣು ಸಿಗಬೇಕು ಅಂತ ಏನೇನೋ ಕನಸು ಕಾಣ್ತಾ ಇರ್ತಾರೆ. ಕಡೆಗೆ ಎಚ್ಚರದಲ್ಲಿ ಸಿಗದೇ ಇದ್ರೂ ಒಮ್ಮೆ ಕನಸಿನಲ್ಲಿ ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಕನಸಿನಲ್ಲೂ ಸಿಗೋಲ್ಲ, ಕೆಲವರಿಗೆ ಕನಸಿನಲ್ಲಿ ಸಿಗುತ್ತೆ. ಭಾರಿ ಖುಷಿ, ಓ ನಾನು ಬಯಸಿದಂತೆ ಆಯಿತು ಅಂತಾಗ ಎಚ್ಚರ ಆಗ್ಬಿಡುತ್ತೆ. ಓ ಇದು ಆಗಲಿಲ್ಲ, ಕನಸು ಬಿದ್ದದ್ದು, ನಾನು ಬಯಸಿದಾಗೆ ಆಗಲಿಲ್ಲ, ಬಿದ್ದದ್ದು ಕನಸು ಅಂತೆ. ಸ್ವಪ್ನ ದೃಷ್ಟ ವಿಷಯಾನುಭವಶ್ಚ ಮೃಷಾ. ಮೃಷಾ ಅಂದರೆ ಸುಳ್ಳು ಅಂತ ಅರ್ಥದಲ್ಲಿಯೂ ಹೇಳ್ತಾರೆ, ಆದರೆ ಸುಳ್ಳು ಅಂತ ಅಷ್ಟೇ ಅಲ್ಲ, ವ್ಯರ್ಥ ಅಂತ. ಅಂದರೆ ಅದು ಮಹಾಪ್ರಯೋಜನ ಏನೂ ಇಲ್ಲ. ಕನಸಿನಲ್ಲಿ ಒಂದು 5 ನಿಮಿಷ ಸುಖಪಟ್ಟದ್ದು ನಿಜ ಅಷ್ಟೇ, ಕನಸು ಕಂಡದ್ದು ನಿಜ, ಕನಸನ್ನು 5 ನಿಮಿಷ ಖುಷಿಯಾದದ್ದು ನಿಜ, ಅದು ಯಾವುದೂ ಸುಳ್ಳಲ್ಲ. ಆದರೆ ನಾನು ಬಯಸಿದ್ದು ಕನಸಿನಲ್ಲಿ ಬಡಿಬೇಕು ಅಂತಲ್ಲ, ಎಚ್ಚರದಲ್ಲಿ ಬಡಿಬೇಕು ಅಂತ. ಎಚ್ಚರದಲ್ಲಿ ಸಿಗಲಿಲ್ಲ, ಕನಸಿನಲ್ಲಿ ಕಂಡದ್ದನ್ನೇ ಎಚ್ಚರ ಅಂತ ಭ್ರಮಿಸಿದೆ, ಅದು ಮೃಷ, ಅಷ್ಟಂಶ ಸುಳ್ಳೆ. ಕನಸಿನಲ್ಲಿ ಕಂಡದ್ದು ಸುಳ್ಳಲ್ಲ, ಆದರೆ ಕನಸಿನಿಂದ ಎಚ್ಚರ ಆಗುವ ತನಕವೂ ಕನಸು ಅಂತ ಗೊತ್ತಿರಲಿಲ್ಲ ನನಗೆ, ಎಚ್ಚರ ಅಂತ ತಿಳ್ಕೊಂಡಿದ್ದೆ. ಕನಸನ್ನ ಯಾರೂ ಕನಸು ಕಾಣುವ ಹೊತ್ತಿನಲ್ಲಿ ಕನಸು ಅಂತ ತಿಳ್ಕೊಳ್ಳೋದಿಲ್ಲ, ಅದು ಎಚ್ಚರವೇ ಅವನಿಗೆ. ಆ ಎಚ್ಚರ ಅನ್ನೋ ಅಷ್ಟು ಅಂಶ ಪೂರ್ತಿ ಮೃಷ. ಆಮೇಲೆ ಕನಸಿನಲ್ಲಿ ಕಂಡದ್ದು ಸತ್ಯ, ಯಾಕೆಂದ್ರೆ ನಮ್ಮ ಒಳಗಿನಿಂದ ಏನು ಸಂಸ್ಕಾರಗಳಿವೆ, ಆ ಸಂಸ್ಕಾರಗಳಿಂದ ಆ ರೂಪ ಕೊಟ್ಟು ಅದನ್ನು ಭಗವಂತ ಕಾಣಿಸ್ತಾನೆ. ಏಷ ಸುಪ್ತೇಶು ಜಾಗೃತಿ ಕಾಮಂ ಪುರುಷೋ ನಿರ್ಮಮಾಣ. ನಾವು ಮಲಗಿದಾಗ ನಮ್ಮ ಮನಸ್ಸಿನಲ್ಲಿ ತುಂಬಿರತಕ್ಕ ಅನೇಕ ಜನ್ಮಗಳ ಸಂಸ್ಕಾರಗಳೇನಿವೆ, ಆ ಸಂಸ್ಕಾರಗಳಿಗೆ ರೂಪ ಕೊಟ್ಟು ಮತ್ತೆ ಪುನಃ ಆ ರೂಪ ತೆಗೆದುಬಿಟ್ಟು ಅದು ಸಂಸ್ಕಾರವಾಗಿ ಉಳಿದು ಬಿಡುತ್ತೆ. ಸಂಸ್ಕಾರಕ್ಕೆ ರೂಪ ಕೊಟ್ಟು ಕನಸು ತೋರಿಸ್ತಾನೆ, ಆ ರೂಪವನ್ನು ತೆಗೆದುಬಿಟ್ರೆ ಮತ್ತೆ ಸಂಸ್ಕಾರವಾಗಿ ಅವುಗಳನ್ನು ಒಳಗಿರಿಸಿ ಬಿಡ್ತಾನೆ. ಯಾವ್ಯಾವುದರಿಂದ ನಾವು ಒಳಗೆ ಕಾಣತಕ್ಕಂಥ ಸಂಗತಿಗಳು ಸುಳ್ಳಲ್ಲ, ಅದು ಭಗವಂತ ಸೃಷ್ಟಿ ಮಾಡಿದೆ. ಎಚ್ಚರದ ಪದಾರ್ಥ ಹೇಗೆ ಭಗವಂತ ಸೃಷ್ಟಿ ಮಾಡಿದ್ದೋ ಹಾಗೆ ಕನಸಿನ ಪದಾರ್ಥವನ್ನು ಭಗವಂತ ಸೃಷ್ಟಿ ಮಾಡಿದ್ದು ನಿಜ. ಆದರೆ ಎಚ್ಚರದ ಪದಾರ್ಥವನ್ನು ಮಣ್ಣು ನೀರು ಬೆಂಕಿಯಿಂದ ಸೃಷ್ಟಿ ಮಾಡಿದ್ದಾದರೆ ಇದು ಒಳಗಿನದು ಬರೇ ಸಂಸ್ಕಾರದಿಂದ. ಅದನ್ನು ಮಣ್ಣು ನೀರು ಒಳಗಿಂದ ಮಡಕೆ ನೋಡಿದೆವು, ಅದು ಮಣ್ಣು ನೀರು ಬೆಂಕಿಯಿಂದ ಆದ್ದು. ಒಳಗಿಂದ ಒಂದು ಮನುಷ್ಯನ ನೋಡಿದೆವು, ಇವನು ಮಣ್ಣು ನೀರು ಬೆಂಕಿಯಿಂದ ಆಗಿರತಕ್ಕಂಥ ಪಾಂಚಭೌತಿಕ ಶರೀರದವ ಅಂತ ತಿಳ್ಕೊಳ್ತೇವಲ್ಲ, ಅಷ್ಟು ಮಾತ್ರ ತಪ್ಪು. ಒಳಗೆ ಮನುಷ್ಯನನ್ನು ಕಂಡದ್ದು ನಿಜ. ಯಾರೂ ಕೂಡ ನಾನು ಸ್ವಪ್ನದಲ್ಲಿ ಮನುಷ್ಯನನ್ನು ಕಂಡೇ ಇಲ್ಲ, ನಾನು ಸ್ವಪ್ನ ಬೀಳಲೇ ಇಲ್ಲ ಅಂತ ಹೇಳುವುದಿಲ್ಲ. ನಾನು ಸ್ವಪ್ನದಲ್ಲಿ ಕಂಡೆ, ಆದರೆ ಅದನ್ನು ಎಚ್ಚರ ಅಂತ ಭ್ರಮಿಸಿಕೊಂಡೆ ಅಂತ ಹೇಳ್ತೇವೆ ಅಲ್ವಾ. ಹಾಗಾದ್ರೆ ಭ್ರಮೆ ಏನು? ಸ್ವಪ್ನ ಭ್ರಮೆ ಅಲ್ಲ. ಸ್ವಪ್ನವನ್ನು ಎಚ್ಚರ ಅಂತ ತಿಳ್ಕೊಂಡದ್ದಷ್ಟೇ ಭ್ರಮೆ. ಸ್ವಪ್ನದಲ್ಲಿ ಒಂದು ಕ್ಷಣಿಕವಾಗಿ ಈ ಪ್ರಪಂಚ ಸ್ವಪ್ನದ ಹಾಗೆ ಅಂತ ಹೇಳ್ತಾರೆ. ಸ್ವಪ್ನದ ಹಾಗೆ ಅಂದರೆ ಕ್ಷಣಿಕ ಸುಖ ಕೊಡುವಂಥದ್ದು ಅಂತ ಇಷ್ಟೇ ಅರ್ಥ. ಯಾಕೆಂದ್ರೆ ಸ್ವಪ್ನವೂ ಸತ್ಯ, ಸ್ವಪ್ನದಾಗ ಸುಳ್ಳು ಅಂತ ಹೇಳಿ ಸ್ವಪ್ನ ಸತ್ಯ, ಆದರೆ ಸ್ವಪ್ನಕ್ಕೆ ಇದಕ್ಕೆ ಸಾಮ್ಯ ಏನು? ಸತ್ಯ ಹೌದ್ರಿ, ಏನು ಒಂದು ಕ್ಷಣಿಕ ಸುಖ, ಎಚ್ಚರ ಆದ್ಮೇಲೆ ಏನು ಇಲ್ಲ. ಹಾಗೆಯೇ ಈ ಎಚ್ಚರದ ಪ್ರಪಂಚವು ಕ್ಷಣಿಕ, ಇದು ಒಂದು ಶಾಶ್ವತವಾದ ಸುಖವನ್ನು ಕೊಡ್ತಕ್ಕ ಸಂಗತಿ ಅಂತ ಭ್ರಮಿಸಬೇಡ. ಹೀಗೆ ಸ್ವಪ್ನದೃಷ್ಟ ವಿಷಯಾನುಭವ ಮನೋರಥಧಿಯ ಎಲ್ಲವೂ ಮೃಷ ಅಂದರೆ ಕ್ಷಣಿಕವಾದ ಸುಖವನ್ನು ಕೊಡತಕ್ಕಂಥದ್ದು, ವ್ಯರ್ಥ, ಶಾಶ್ವತವಾಗಿ ನಮಗೆ ಉಪಯೋಗ ಬೀಳುವಂಥದ್ದಲ್ಲ. ತಥಾ ಏವಂ ತಥಾ ಸಂಸಾರ ಆತ್ಮನಃ. ಹೇಗೆ ಕನಸು, ಹೇಗೆ ಹಗಲುಗನಸು ಅಥವಾ ನಿದ್ರೆಯಲ್ಲಿ ಬೀಳುವ ಕನಸು, ಹಾಗೆ ಈ ಸಂಸಾರವು ಒಂದು ನಿನ್ನ ಕನಸು ಅಂದ ಕೃಷ್ಣ. ಈ ಸಂಸಾರವು ಹಾಗೆ ಒಂದು ಕನಸು. ಕನಸು ಅಂದರೆ ನಾನು ಏನೋ ಆಸೆ ಪಡ್ತೇನೆ, ಆ ಆಸೆಯಿಂದ ಆಗತಕ್ಕಂಥ ಸುಖ ದುಃಖಾನುಭವಗಳನ್ನು ನನ್ನದೇ ಅಂತ ತಿಳ್ಕೊಂಡು, ಆತ್ಮೀಯ ಅಂತ ತಿಳ್ಕೊಂಡು ಅದರ ಇನ್ವಾಲ್ವ್ ಆಗಿ ಅನುಭವಿಸ್ತೇನೆ. ಅದು ಆಗುವುದು ಸುಳ್ಳಲ್ಲ,
ಆದರೆ ಆ ಎಲ್ಲ ನಿನ್ನ ಸ್ವಂತದ ಸೊತ್ತುಗಳಲ್ಲ, ಯಾರದೋ ಸೊತ್ತನ್ನು ನನ್ನದು ಅಂತ ಆರೋಪಿಸಿಕೊಂಡೆ ನೋಡಿದಾಗ ಸುಖ ದುಃಖಗಳಾಯಿತು ಅಷ್ಟೇ. ಅದು ಶಾಶ್ವತವಾಗಿ ಉಳಿಯುವಂಥದ್ದು ಅಲ್ಲ, ನಿನ್ನ ಸ್ವಂತ ಸೊತ್ತು ಅಲ್ಲ. ಇದನ್ನು ಒಂದು, ನಾವು ಅನುಭವಿಸುವಂತಹ ಪ್ರತಿಯೊಂದು ಸುಖ ದುಃಖಗಳು ಬುದ್ಧಿಯ ಆಟ. ಎರಡನೇದ್ದು, ಇದು ಎಲ್ಲವನ್ನು ನನ್ನದು, ನಾನು ನನಗೋಸ್ಕರ ಅಂತ ನಾನು ತಿಳ್ಕೊಂಡದ್ದು, ಇದು ಎಲ್ಲ ಭಗವಂತನಿಂದ. ಕನಸು ಹೇಗೆ ನನ್ನ ಅಧೀನ ಅಲ್ಲವೋ, ಕನಸಲ್ಲಿ ಇದು ಒಂದಿದೆ, ಕನಸು ನನ್ನ ಅಧೀನವ, ಕನಸು ಬೀಳುತ್ತೆ ಅಷ್ಟೇ, ಕನಸು ನನ್ನ ಅಧೀನ ಅಲ್ಲ. ಹಾಗೆ ಸಂಸಾರ ನಿನ್ನ ಅಧೀನ ಅಲ್ಲ. ಸಂಸಾರ ನೀನು ಹೇಳಿದ ಹಾಗೆ ಇರಬೇಕು ಅಂತ ನೀನು ಬಯಸಿದ್ರೆ ನೀನು ಹೇಳಿದ ಹಾಗೆ ಇರೋಲ್ಲ ಅದು. ಮತ್ತೆ ಏನು ಕನಸು ಬಿತ್ತೋ ಅದನ್ನು ನೋಡೋದು ಅಷ್ಟೇ ಅಲ್ವಾ, ಬೇರೇನೋ ಮಾಡ್ಲಿಕ್ಕೆ ಉಂಟು. ಕನಸು ಬಿದ್ದದನ್ನು ಅಲ್ಲ ಬದಲಾಯಿಸಬೇಕು ನಾಳೆ, ಏನಿಲ್ಲ. ಏನು ಕನಸು ಬಿತ್ತೋ ಅದನ್ನು ನೋಡೋದು ಅಷ್ಟೇ. ಎಂಥ ಸಂಸಾರ ಬಂತೋ ಅದನ್ನು ಅನುಭವಿಸೋದು ಅಷ್ಟೇ. ಹಾಗಾಗಬೇಕು, ಹೀಗಾಗಬೇಕು, ಅದನ್ನು ಬದಲಾಯಿಸಬೇಕು, ಈ ಪ್ರಶ್ನೆ ಇಲ್ಲ. ಇದು ಸಂಸಾರದ ಬಗ್ಗೆ ನಿನಗೆ ನೀನು ಇಂಡಿಪೆಂಡೆಂಟ್ ಅಲ್ಲ, ನೀನು ಸ್ವತಂತ್ರವಾಗಿ ನಿನ್ನ ಸಂಸಾರವನ್ನು ರೂಪಿಸಲಾರೆ. ಅಂದರೆ ಸಂಸಾರ ಅಂತಂದರೆ ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಬರುತ್ತೆ, ಸಂಸಾರ ಅಂದರೆ ಫ್ಯಾಮಿಲಿ ಲೈಫು ಅಂತ. ಅದಲ್ಲ ಸಂಸಾರ ಅಂದರೆ. ಸಂಸಾರ ಅಂದರೆ ವರ್ಲ್ಡ್ಲಿ ಲೈಫ್, ಈ ಜಗತ್ತಿನಲ್ಲಿ ಬದುಕುವುದು. ಅದು ಎಲ್ಲವೂ ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಇಷ್ಟೇ ಅಲ್ಲ, ಕೆಲವರಿಗೆ ಅಷ್ಟೇ ಅದಕ್ಕಿಂತಾಚೆ ಸಂಸಾರ ಇದೆ ಅಂತಲೇ ಗೊತ್ತಿರೋದಿಲ್ಲ. ಸಂಸಾರ ಅಂದರೆ ಪ್ರಾಪಂಚಿಕ ಬದುಕು. ನಾನು ಈ ಪ್ರಪಂಚದ ಜೊತೆಗೆ ನನ್ನ ಐಡೆಂಟಿಫಿಕೇಶನ್, ನನ್ನ ಈ ಪ್ರಪಂಚದಲ್ಲಿ ನಾನು ಏನು, ನಾನೇನೋ ಒಂದು, ನಾನು ಇಂಥ ವ್ಯಕ್ತಿ ಅಂಥ ವ್ಯಕ್ತಿ, ಇಷ್ಟು ಜಾಗ ನಂದು, ಈ ಮನೆ ನಂದು, ಈ ಆಸ್ತಿ ಪಾಸ್ತಿ ನಂದು, ಇಷ್ಟು ಏನೋ ಬಂಧುಗಳು, ಇವರು ದೂರದವರು, ಇವರು ಸ್ನೇಹಿತರು, ಇವರು ಆಗದವರು, ಇವರು ಆಗುವವರು, ಇದೆಲ್ಲ ಇದೇ ಸಂಸಾರ. ಅಂದರೆ ಆಗುವವರ, ಆಗದವರ, ಹೋಗುವವರ, ಹೋಗದವರ ನಂಟು ಅಂಟು ಇವೆಲ್ಲ ಸೇರಿ ಸಂಸಾರ. ಯಾರನ್ನು ಹಚ್ಚಿಕೊಳ್ಳುತ್ತೇವೆ, ಯಾರನ್ನು ಅವಾಯ್ಡ್ ಮಾಡ್ತೇವೆ, ಯಾರನ್ನು ಪ್ರೀತಿಸ್ತೇವೆ, ಯಾರನ್ನು ದ್ವೇಷಿಸ್ತೇವೆ, ಇವೆಲ್ಲ ಒಟ್ಟಿಗೆ ಅಖಂಡವಾಗಿ ಬದುಕಿನ ಈ 10 ಹಲವು ಮುಖಗಳನ್ನು ಕೃಷ್ಣ ಇಲ್ಲಿ ಸಂಸಾರ ಅಂತ ಹೇಳೋದು. ಈ ಎಲ್ಲ ಸಂಸಾರ ಆತ್ಮನಿಗೆ ಎಷ್ಟರ ಮಟ್ಟಿಗೆ ಸಂಬಂಧಪಟ್ಟದ್ದು ಅಂದರೆ ಕನಸಿನ ಹಾಗೆ. ನಿನಗೆ ಸ್ವಾತಂತ್ರ್ಯವೂ ಇಲ್ಲ, ಮತ್ತೆ ಪೂರ್ತಿ ಅದು ನೇರ ನಿನ್ನದು ಅಲ್ಲ, ಸ್ವಾತಂತ್ರ್ಯವೂ ಇಲ್ಲ, ಅದು ನಾನು ಅನುಭವಿಸ್ತಾ ಇದ್ದೇನೆ ಅನ್ನುವುದರಲ್ಲಿ ಇನ್ನೊಂದು ಯಾರದೋ ಸೊತ್ತನ್ನು ನೀನು ನನ್ನದು ಅಂತ ಆರೋಪಿಸಿಕೊಂಡು ಅನುಭವಿಸ್ತಾ ಇದ್ದೀಯ. ಮತ್ತೆ ಹೀಗೆ ಇರಬೇಕು ಅನ್ನುವಂಥ ಸ್ವಾತಂತ್ರ್ಯ. ಈ ಎರಡು ವಿಷಯ ತಿಳ್ಕೊಂಡಾಗ ಸಂಸಾರದ ಒಂದು ಸ್ಪಷ್ಟವಾದ ಚಿತ್ರ ನಿನಗೆ ತಿಳಿದ ಹಾಗಾಯಿತು. ಹೀಗೆ ತಿಳ್ಕೊಂಡವು ಸಂಸಾರ ನನ್ನ ಕರ್ಮಕ್ಕೆ ಅನುಗುಣವಾಗಿ ನನಗೆ ಎಂಥದೋ ಒಂದು ಬದುಕನ್ನು ಭಗವಂತ ಕೊಟ್ಟಿದ್ದಾನೆ. ಅದು ಹೇಗೆ ಉಂಟೋ ಹಾಗೆ. ಈಗ ಯಾವಾಗಲೂ ಒಬ್ಬ ಮನುಷ್ಯ ಯಾವುದನ್ನು ಬದಲಿಸುವುದು ಸಾಧ್ಯ ಇಲ್ಲವೋ ಅದನ್ನು ಒಪ್ಪಿಕೊಳ್ಳುವುದು ಜಾಣತನ. ಇಲ್ಲದೇ ಇದ್ರೆ ಒದ್ದಾಟ ಪಡಬೇಕಷ್ಟೇ. ಬದಲಿಸ್ಲಿಕ್ಕೆ ಆಗದ್ದನ್ನು ನಮ್ಮ ಲೈಫಿನಲ್ಲಿ ನಾವು ತುಂಬ ನೋಡ್ತೇವೆ. ಯಾವುದನ್ನು ಬದಲಾಯಿಸುವುದು ಸಾಧ್ಯ ಇಲ್ಲವೋ ಅದನ್ನು ಆಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್. ಇದು ಜೀವನದಲ್ಲಿ ಬೇರೆ ಉಪಾಯವೇ ಇಲ್ಲ. ಹಾಗಾಗಿ ನಾನು ಬಯಸಿದಂಥ ಬದುಕು ಬೇಕು, ನಾನು ಇಷ್ಟಪಟ್ಟಂಥ ಬದುಕು ಬೇಕು ಅಂತ ಯಾರಾದರೂ ಡಿಮ್ಯಾಂಡ್ ಮಾಡಿದರೆ ಸಿಗೋಲ್ಲ, ಅವನಿಗೆ ನಿರಾಶೆ ಕಟ್ಟಿಟ್ಟದು. ಮತ್ತೆ ಯಾವುದು ನಾನು ಇಷ್ಟಪಟ್ಟದ್ದು ಬೇಕು ಅಂತ ಬಯಸುವುದಲ್ಲ, ಮತ್ತೆ ಏನಿದೆಯೋ ಅದನ್ನು ಬಯಸುವಷ್ಟೇ. ಅದನ್ನು ಇಷ್ಟಪಡು, ಅದನ್ನು ಬೇರೆ ವಿಧಾನವೇ ಇಲ್ಲ. ಏನು ಇದೆಯೋ ಇಷ್ಟಪಟ್ಟದ್ದು ಇರಬೇಕು ಅಂತ ಬಯಸಬೇಡ, ಇದ್ದದ್ದನ್ನು ಇಷ್ಟಪಡಲಿಕ್ಕೆ ಅಭ್ಯಾಸ ಮಾಡು, ಅಥವಾ ಇದ್ದದ್ದರ ಜೊತೆಗೆ ಬದುಕಲಿಕ್ಕೆ ಅಭ್ಯಾಸ ಮಾಡು. ಆದ್ದರಿಂದ ಹಗಲು ರಾತ್ರಿ ದ್ವಂದ್ವಗಳು ಇವೆಲ್ಲ. ಹಗಲೇ ಇರಬೇಕು, ರಾತ್ರಿ ಇರಲೇಬಾರ್ದು, ರಾತ್ರಿ ಆಯ್ತಲ್ಲೋ ಅಂತ ಅಳ್ತಾ ಕೂತ್ಕೊಂಡ್ರೆ ಏನು ಉಪಯೋಗ ಇಲ್ಲ. ರಾತ್ರಿ ಆದಾಗ ದೀಪ ಹಚ್ಚಲಿಕ್ಕೆ ಅಭ್ಯಾಸ ಮಾಡಬೇಕು, ಅದರೊಳಗೆ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಏನು ತಾಪತ್ರಯವೇ ಇಲ್ಲ. ಇವತ್ತು ಯಾರಾದರೂ ರಾತ್ರಿ ಆಯಿತು ಅಂತ ದುಃಖ ಪಡ್ತಾರಾ? ಇಲ್ಲ. ಯಾಕೆಂದರೆ ಅದು ದುಃಖ ಪಟ್ಟರು ಹಾಗೇ ಆಗತ್ತೆ. ದೀಪ ಹಚ್ಚಿದ್ರೆ ಮುಗಿದೋಯ್ತು. ಹಾಗೆಯೇ ಹುಟ್ಟು ಸಾವು, ಸತ್ತು ಕೊಡ್ಲಿಕ್ಕೆ ಹೋಗುದು ಯಾಕೆ? ಮತ್ತೆ ರಾತ್ರಿ ಅನ್ನೋದು ಎಷ್ಟು ಸಹಜವೋ ಸಾವು ಅನ್ನೋದು ಅಷ್ಟೇ ಸಹಜ. ಅದರಿಂದ ಸಾವನ್ನು ಜೀವನದ ಒಂದು ಅನಿವಾರ್ಯವಾದ ಒಂದು ಸ್ಥಿತಿ ಅಂತ ತಿಳ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳೋದು ಅಷ್ಟೇ ಹೊರತು ಅದಕ್ಕೋಸ್ಕರ ಕೂಗುವುದಕ್ಕೆ ಯಾವ ಅರ್ಥವೂ ಇಲ್ಲ. ಸುಖ ದುಃಖ ಬರಬಾರದು ಅಂತ ಯಾರಾದರೂ ಹೇಳಿದರೆ ಉಪಯೋಗ ಇಲ್ಲ. ಯಾಕೆಂದರೆ ಸುಖ ಬೇಕು ಅಂದರೆ ಸುಖ ಒಟ್ಟಿಗೆ ಇರುವಂಥವು, ಒಂದು ಬೇಕು ಒಂದು ಬೇಡ. ಹೀಗೆ ಯಾವುದು ದ್ವಂದ್ವವೋ ಅದನ್ನು ಹೇಗೆ ಇದೆಯೋ ಹಾಗೆ ಬರಲಿ. ಅದನ್ನು ನಿರ್ಲಿಪ್ತತೆಯಿಂದ ನಾನು ಸ್ವಾಗತಿಸ್ತೇನೆ ಎನ್ನುವ ಮನೋವೃತ್ತಿಯನ್ನು ಬೆಳೆಸಿಕೊಂಡವನಿಗೆ ಜೀವನದಲ್ಲಿ ದುಃಖ ಆಗುವುದಿಲ್ಲ. ಯಾಕೆಂದರೆ ಅದು ಅನಿವಾರ್ಯವಾಗಿ ಬರಬೇಕಿತ್ತು, ಸ್ವಾಮಿ ಬಂತು ಅಂತಾನೆ.
ಬಹಳ ಸಹಜವಾಗಿ ದುಃಖ ಬಂದಾಗ ಹೌದು ಮತ್ತೆ ಜೀವನದಲ್ಲಿ ಸುಖವೇ ಬರಬೇಕು ಅಂದ್ರೆ ಆಗತ್ತಾ? ಸುಖ ಬೇಕು ಅಂದ್ರೆ ದುಃಖ ಬೇಕಪ್ಪ, ಅನಿವಾರ್ಯವಾಗಿ ಬರಬೇಕಾಗಿತ್ತು ಬಂತು ಅಂತ ಅದನ್ನ ಬಹಳ ಸಹಜವಾಗಿ ನೀವು ಅಷ್ಟು ಸಹಜವಾಗಿ ತಗೊಂಡ್ಬಿಟ್ರೆ ದುಃಖದ ಪ್ರೆಷರ್ ಕಮ್ಮಿ ಆಗುತ್ತೆ, ದುಃಖದ ಡೆನ್ಸಿಟಿ ಕಮ್ಮಿ ಆಗಿಬಿಡುತ್ತೆ, ದುಃಖ ದುಃಖ ಅನಿಸುವುದಿಲ್ಲ. ಹೀಗೆ ನಿನ್ನದಲ್ಲದನ್ನ ನಿನ್ನ ಮೈ ಮೇಲೆ ಹಾಕೊಂಡು ದುಃಖವನ್ನು ಹೆಚ್ಚಿಸ್ಕೋಬೇಡ. ಕೃಷ್ಣ ಒಂದು ಮಾತು ಹೇಳ್ತಾನೆ ಕೊನೆಗೆ, ಈ ನಿರ್ಲಿಪ್ತತೆ ಇರದೇ ಇದ್ರೆ ನಿರ್ಲಿಪ್ತನಾಗಿ ಬದುಕಲಿಕ್ಕೆ ಕಲಿ. ಇಲ್ಲದಿದ್ರೆ ಏನಾಗತ್ತೆ ಗೊತ್ತಾ? ನಿನ್ನ ಒಳ್ಳೆಯತನವೇ ನಿನಗೆ ದುಃಖಕ್ಕೆ ಕಾರಣವಾಗುತ್ತೆ ಅಂತ ಕೊನೆಗೆ ಒಂದು ಮಾತು ಹೇಳ್ತಾನೆ. ಬಹಳ ವಿಚಿತ್ರವಾದ ಮಾತು, ಹೌದದು. ನೀವು ಒಳ್ಳೆಯರಾಗಿರೋದೇ ನಿಮಗೆ ಸಮಾಜದಲ್ಲಿ ಬದುಕುವುದಕ್ಕೆ ಕಷ್ಟ ಆಗಬಹುದು. ಸಮಾಜದಲ್ಲಿ ಎಲ್ಲರೊಟ್ಟಿಗೆ ನೀವು ಧೋಕಾಬಾಜಿ ಮಾಡಿ, ಎಲ್ಲರೊಟ್ಟಿಗೆ ಸುಳ್ಳು ಹೇಳಿ, ಎಲ್ಲರಿಗೂ ಟೊಪ್ಪಿ ಹಾಕಿದರೆ ಸುಲಭವಾಗಿ ಬದುಕಬಹುದು. ಪ್ರಾಮಾಣಿಕವಾಗಿ ಬದುಕಬೇಕು ಅಂತ ನಿಂತರೆ ನೀವು ಅಸೋಷಿಯಲ್, ನೀವು ಸಾಮಾಜಿಕ ಸೋಷಿಯಲ್ ಆಗಿ ನೀವು ಎಲ್ಲಿಯೂ ಇಲ್ಲ, ಅಸಾಮಾಜಿಕ ವ್ಯಕ್ತಿಯಾಗಿ ಬದುಕಬೇಕಾದಂಥ ಪ್ರಸಂಗ ಬರಬಹುದು. ಕ್ಷಿಪ್ತ ಅವಮಾನಿತ ಅಸದ್ಭಿ, ಅವ್ರು ಹೇಳ್ತಾನೆ, ಪ್ರಲಬ್ಧ ಶಾಪಿತೋಪಿವ ತಾಡಿತ ಸನ್ನಿರುದ್ಧೋವ ವೃತ್ಯಾವ ಪ್ರತಿವಾರಿತ. ಏನೆಲ್ಲ ಆಗತ್ತೆ ಗೊತ್ತಾ? ಕ್ಷಿಪ್ತ, ನೀವು ನಿಮ್ಮಷ್ಟಕ್ಕೆ ಬದುಕಿದರೂ ಕೂಡ ನಿಮ್ಮ ಬದುಕಿನ ಒಂದೊಂದು ನಡೆಯು ಯಾರೋ ಒಬ್ಬರಿಗೆ ಆಕ್ಷೇಪಾರ್ಹವಾಗುತ್ತೆ. ಅವ್ರು ಆಕ್ಷೇಪ ಮಾಡ್ತಾರೆ, ಅವ್ರು ನೀವು ಹಾಗೆ, ಯಾಕೆಂದರೆ ಒಬ್ಬೊಬ್ಬರದ್ದು ಒಂದೊಂದು ದೃಷ್ಟಿಕೋನ. ನೀವು ಯಾವ ದೃಷ್ಟಿಕೋನದಿಂದ ಬದುಕಿದ್ದೀರಿ ಅನ್ನೋದು ಮುಖ್ಯ. ನಿಮಗೆ ನೋಡ್ತಕ್ಕವರಿಗೆ ಅವರ ದೃಷ್ಟಿಕೋನದಲ್ಲಿ ನೀವು ಇಲ್ಲ, ಆದ್ದರಿಂದ ಅವರು ಸರಿಯಲ್ಲಯ್ಯ, ಅವರು ಹಾಗೆ ಮಾಡೋದು ಸರಿಯಲ್ಲ ಅಂತ ನಿಮ್ಮ ಒಳ್ಳೆಯತನವನ್ನೇ ಒಬ್ಬ ಆಕ್ಷೇಪ ಮಾಡಬಹುದು. ಆಮೇಲೆ ಅವನನ್ನು ಅವಮಾನ ಮಾಡಬಹುದು. ಬೇಕು ಅಂತ ಒಬ್ಬನ ಸಜ್ಜನಿಕೆಯನ್ನು ಉಪಯೋಗಿಸಿಕೊಂಡು ಅಸೂಯೆಯಿಂದ ಇನ್ನೊಬ್ಬನ ಸಜ್ಜನಿಕೆಯನ್ನು ನೋಡ್ಲಿಕ್ಕಾಗೋದಿಲ್ಲ, ಆವಾಗ ಅವನ್ನ ಆಕ್ಷೇಪ ಮಾಡ್ತೇವೆ. ಒಬ್ಬ ಒಳ್ಳೆಯತನದಿದ್ದರೆ ಅದೆಲ್ಲ ನಾಟಕ ಕಂಪನಿ ಸ್ವಾಮಿ. ಒಳ್ಳೆಯತನದಿಂದ ಅಂದರೆ ಅದನ್ನು ನಾಟಕ ಮಾಡಿ ನಮ್ಮನ್ನು ಮೋಸ ಮಾಡಲಿಕ್ಕೋಸ್ಕರ ಸಜ್ಜನಿಕೆ ಪೋಸ್ ಕೊಡೋದು. ಒಳಗೆಲ್ಲ ಡೋಂಗೆ ಅಲ್ವಾ? ಅರೆ ನಿಮ್ಮ ಒಳ್ಳೆಯತನವನ್ನು ನಾಟಕ ಅಂತ ಅದಕ್ಕೊಂದು ಟೀಕೆ ಮಾಡಿ ಎಲ್ಲ ದುಡ್ಡಿಗೋಸ್ಕರ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಸರಿಯಾಗಿ ಅಂಥವ್ರು ಇರ್ತಾರೆ ನೋಡಿ. ಸಜ್ಜನಿಕೆಯನ್ನ ನಾಟಕ ಮಾಡಿ ಕ್ಯಾಶ್ ಮಾಡಿಕೊಳ್ಳುವವರು ಇರ್ತಾರೆ. ಅಂಥಲ್ಲಿ ನಿಜವಾದ ಸಜ್ಜನರಿಗೆ ಬಹಳ ಕಷ್ಟ. ಅವ್ರ ಗುಂಪಿಗೆ ಇವ್ರನ್ನ ಸೇರಿಸ್ಬಿಡ್ತಾರೆ. ಅವರಿಗೆ ಅವಮಾನ ಮಾಡಿದ ಹಾಗೆ, ನೀವು ನೋಡಿದ್ವಿ ಸ್ವಾಮಿ, ನಿಮ್ಮಂಥ ವೇದಾಂತಿಗಳನ್ನ ಬೇಕಾಷ್ಟು ನೋಡಿದ್ದೇವೆ, ದಯಮಾಡಿಸಿ. ವೇದಾಂತಿಗಳು ಎಲ್ರಿಗೂ ಎಲ್ಲ ಡೋಂಗಿ ವೇದಾಂತಿಗಳು ಅಂದರೆ ಹೊಟ್ಟೆ ಬಾಡಿಗೋಸ್ಕರ ನೀವು ನಾಟಕ ಕಂಪನಿ, ಅದು ನಮಗೆ ಏನು ಬೇಡ ನೀವು ವೇದಾಂತ ನಡೀರಿದ್ದಂತ. ಅಕ್ಷಿಪ್ತ ಅವಮಾನಿತ ಅಸದ್ಭಿ, ಆಮೇಲೆ ಪ್ರಲಬ್ಧ, ತಪ್ಪಿ ಹಾಕ್ತಾರೆ, ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ ಅವನಿಗೆ. ಶಾಪಿತೋಪಿವ, ಹಾಳಾಗಿ ಹೋಗ್ಲಿ ಶಾಪ ಹಾಕ್ತಾರೆ. ಅವನು ಇರೋದ್ರಿಂದ, ಒಬ್ಬ ಮನುಷ್ಯ ಪ್ರಾಮಾಣಿಕ ಇರೋದ್ರಿಂದ ನಮ್ಮ ಆಫೀಸ್ನಲ್ಲಿ ನಮಗೆ ಉಳಿದವರಿಗೆ ಲಂಚ ತಗೊಳ್ಲಿಕ್ಕಿಲ್ಲ ಅಂತಾಗಿದೆ, ಅವನು ಹಾಳಾಗಿ ಹೋಗ್ಲಿ ಶಾಪ. ಒಬ್ಬ ಪ್ರಾಮಾಣಿಕ ಇರೋದ್ರಿಂದ ನಾವು ಇಷ್ಟು ಜನರಿಗೆ ಇಲ್ಲಿ ಆಫೀಸ್ನಲ್ಲಿ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ, ಅವನಿಂದಾಗಿ ನಮಗೆ ತೊಂದರೆ, ಅವನು ಹಾಳಾಗಿ ಹೋದರೂ ಯಾಕಾದ್ರೂ ಹೋಗೋಲ್ಲ ಅಂತ ಶಾಪ ಹಾಕ್ತಾರೆ. ಅದು ಹೇಳ್ತಾನೆ, ಒಳ್ಳೆಯತನಕ್ಕೆ ಕ್ಷಿಪ್ತ ಅವಮಾನಿತ ಪ್ರಲಬ್ಧ ಶಾಪಿತ ಶಾಪ ಹಾಕ್ತಾರೆ. ನಾನಾ ಬಗೆಯಿಂದ ಸಮಾಜದಲ್ಲಿ ಅಸದ್ ಅತಿಕ್ರಮ ಅಂತ ಅಂದರೆ ದೌರ್ಜನ್ಯ ನಿನ್ನ ಮೇಲೆ ಅತಿಕ್ರಮಣ ಮಾಡುತ್ತೆ. ದೌರ್ಜನ್ಯ ಗೆಲ್ಲುತ್ತೆ, ನಿನ್ನ ಸೌಜನ್ಯ ಸೋಲುತ್ತೆ. ತಾಡಿತ, ಎಲ್ಲಿ ತನಕ ಅಂದರೆ ಕಡೆಗೆ ಹೊಯ್ಕೈಯಾಗಿ ಹೊಡೆತ ಬಡತವೂ ಆಗಬಹುದು. ಸನ್ನಿರುದ್ಧ, ನಿಮ್ಮ ಮುಂದೆ ಹೋಗದಂತೆ ನಿಮಗೆ ಅಡ್ಡಗಾಲ ಹಾಕಿ ಅಡ್ಡಿ ಮಾಡಬಹುದು. ಅಥವಾ ವೃತ್ಯಾವ ಪರಿಹಾಪಿತ, ನಿಮ್ಮ ಉದ್ಯೋಗಕ್ಕೆ ಧಕ್ಕೆ ಬಂದು ನೀವು ನಿರುದ್ಯೋಗಿಯಾಗಿ ಕಷ್ಟ ಅನ್ನಗತಿ ಕಾಣುವಂತೆ ಮಾಡಬಹುದು. ಎಂಥ ತೊಂದರೆಗಳು ಬರಬಹುದು. ಆದರೆ ಕೃಷ್ಣ ಹೇಳ್ತಾನೆ, ಇಂಥ ತೊಂದರೆಗಳಿಗೆ ಶ್ರೇಯಸ್ಕಾಮ ಛಿನ್ನವೃತ್ತಿ. ಅವನು ಇಂಥ ತೊಂದರೆಗಳು ಬಂದಾಗ ಮನುಷ್ಯ ಯಾರಿಗೆ ದಮ್ಮಯ ಹಾಕಿ ಏನೂ ಉಪಯೋಗ ಇಲ್ಲ. ನನ್ನ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳಿ, ನಾನು ಪ್ರಾಮಾಣಿಕ ಅಂತ ಬೋರ್ಡ್ ಹಾಕ್ಕೊಂಡು ಏನೂ ಉಪಯೋಗ ಇಲ್ಲ. ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗಿ ಏನೂ ಉಪಯೋಗ ಇಲ್ಲ. ಮತ್ತೆ ಆತ್ಮಾನ ಉದ್ಧರೇತ್, ನಿನ್ನ ಪ್ರಾಮಾಣಿಕತೆ ನಿನ್ನ ಆಸ್ತಿ ಅಷ್ಟೇ. ಇನ್ನೊಬ್ಬರು ಅದನ್ನು ನಂಬಲಿ ಬಿಡ್ಲಿ, ನೀನು ಭಗವಂತನಿಗೆ ಗೊತ್ತು ನೀನು ಪ್ರಾಮಾಣಿಕತೆ. ಭಗವಂತನ ಮುಂದೆ ಪ್ರಾಮಾಣಿಕನಾಗಿ ಬದುಕು, ಭಗವಂತನಿಗೆ ನಿನ್ನ ಬದುಕನ್ನು ಅರ್ಪಿಸು, ಅವನ ಅನುಗ್ರಹದಿಂದ ಬದುಕು. ಸಮಾಜ ಮೆಚ್ಕೋಬೇಕು ಅಂತ ಆಸೆ ಪಡಬೇಡ.
ಮತ್ತೆ ಪುನಃ ನಿರಾಶೆ ಕಾದಿಟ್ಟದ್ದು. ಸಮಾಜ ಎಪ್ರಿಷಿಯೇಟ್ ಮಾಡಬೇಕು ಅಂತ ಆಸೆ ಪಡಬೇಡ. ಎಲ್ಲ ನೀವು ಮಾನ ಅವಮಾನ ಎಲ್ಲವೂ ಒಂದು ದೃಷ್ಟಿಯಿಂದ ಅವಮಾನವೇ ಅಲ್ವಾ. ಇವಾಗ ಒಬ್ಬರು ಅವಮಾನ ಮಾಡಿದರು, ಅವಮಾನ ಆಯಿತು. ಒಬ್ಬರು ಸನ್ಮಾನ ಮಾಡಿದರು, ಸನ್ಮಾನವೂ ಒಂದು ಅವಮಾನವೇ. ಯಾಕೆಂದರೆ ಇವತ್ತೆಲ್ಲ ಬರೀ ಗುಂಪುಗಾರಿಕೆಗಳು. ಸನ್ಮಾನ ಅಂದರೆ ಒಂದು 10 ಜನರಿಗೆ ಒಟ್ಟಿಗೆ ಸನ್ಮಾನ. ಅದು 10 ಜನರಿಗೆ ಒಟ್ಟಿಗೆ ಸನ್ಮಾನ ಮಾಡುವಾಗ ಒಬ್ಬ ಯೋಗ್ಯನಿಗೆ ಮತ್ತು ಉಳಿದು 9 ಜನ ಅಯೋಗ್ಯರಿಗೆ ಸನ್ಮಾನ ಆಗುತ್ತೆ. ಅಲ್ಲಿ 9 ಜನ ಅಯೋಗ್ಯರ ಒಟ್ಟಿಗೆ ಯೋಗ್ಯರನ್ನು ಅಯೋಗ್ಯ ಅಂತ ಡಿಕ್ಲೇರ್ ಮಾಡಿದ ಹಾಗೆ ಅದು. ಆದ್ದರಿಂದ ಸಂಯುಕ್ತ ಸನ್ಮಾನಗಳಿವೆಯಲ್ಲ, ಅದು ಒಬ್ಬ ನಿಜವಾದ ವಿದ್ವಾಂಸರಿಗೆ ಅವಮಾನ. ಅದಕ್ಕೆ ಸನ್ಮಾನ ಮಾಡದೇ ಇರೋದು ವಾಸಿ. ನಿಜವಾದ ಬದುಕಿನಲ್ಲಿ ಪರಿಶ್ರಮ ಪಟ್ಟಂಥ ವ್ಯಕ್ತಿಗೆ ಸಾಮೂಹಿಕ ಸನ್ಮಾನ ಅನ್ನೋದು ಒಂದು ದೊಡ್ಡ ಅವಮಾನ. ಆ ರೀತಿ ಮಾಡೋದಕ್ಕಿಂತ ಅವಮಾನ ಮಾಡೋದು ಒಳ್ಳೆಯದು. ಹೀಗೆ ಮಾನ ಅವಮಾನ ಎಲ್ಲವೂ ಕೂಡ ಸಮಾಜದಲ್ಲಿ ನಡೀತಾ ಇರ್ತದೆ. ಮಾನದ ಹೆಸರಿನಲ್ಲಿ ಅವಮಾನ ಏನೇನೋ ನಡೀತಾ ಇರ್ತದೆ. ಇದು ಯಾವುದಕ್ಕೂ ನೀನು ವಿಚಲಿತನಾಗಬೇಡ. ನಿನಗೆ ಅದಕ್ಕೆ ಒಂದು ಕೃಷ್ಣದ್ದು ಮಾನಾಪಮಾನಯೋಸ್ತುಲ್ಯ ಅಂತ. ಏನು ಸನ್ಮಾನ ಬಂದರೆ ಏನೋ ಬಿಟ್ರೇನು. ಅಸೌ ಅಯಂತು ಲೋಕೋ ಮಾನಸ್ಯ ಅಸೌ ಮೌನಸ್ಯ ಕೀರ್ತಿತ ಅಂತ ಭಾಗವತದಲ್ಲೇ ಮತ್ತೊಂದು ಕಡೆ ಹೇಳ್ತಾನೆ ಕೃಷ್ಣ. ನೀನು ಮಾನ ಸನ್ಮಾನಗಳ ಪಟ್ಟಿ ಹಿಡ್ಕೊಂಡು ಅಲ್ಲಿ ಯಾರು ಕೇಳೋರಿಲ್ಲ. ದೇವಲೋಕದಲ್ಲಿ ನಿನ್ನ ಸಾಧನೆ ಅನ್ನೋದು ಇಷ್ಟು ಮಾನಪತ್ರಗಳು, ನಿನ್ನ ಮಾನಪತ್ರಗಳನ್ನ ಮೊದಲು ಬೆಂಕಿಗೆ ಹಾಕಿ ಬಾ ಅಂತಾರೆ ಅವರು. ಯಾಕೆಂದ್ರೆ ಮಾನಪತ್ರಗಳು ಅಲ್ಲಿ ಹೋಗೋದೇ ಇಲ್ಲ. ನಮ್ಮ ದೇಹವೇ ಹೋಗೋದಿಲ್ಲ, ನಮ್ಮ ಶಾಲು ಮಾನಪತ್ರ ಹೋಗುತ್ತಾ? ಅದು ಯಾವುದು ಅಲ್ಲಿ ಹೋಗೋದೇ ಇಲ್ಲ. ಅಲ್ಲಿ ಹೋಗುವುದೇನು ಅಂದರೆ ನಿನ್ನ ಮೌನ ಏನು ಅಂತ. ಮಾನ ಅಲ್ಲ. ಅಸೌ ಮೌನಸ್ಯ ಕೀರ್ತಿತ ಅಯಂತು ಲೋಕಃ ಮಾನಸ್ಯ. ಈ ಮಾನ ಸನ್ಮಾನಗಳಿಗೆ ಬೆಲೆ ಈ ಲೋಕದಲ್ಲಿ ಮಾತ್ರ. ಅಸೌ ಮೌನಸ್ಯ ಕೀರ್ತ. ಅಲ್ಲಿ ನೀನು ಮನನ ಮಾಡಿದ್ದು ಎಷ್ಟು, ನಿನ್ನ ಮನನದಿಂದ ನೀನು ಗ್ರಹಿಸಿದಂಥ ಸತ್ಯ ಏನು, ನಿನ್ನ ಅರಿವಿನ ಮಟ್ಟ ಏನು, ಅದು ಅಲ್ಲಿ ಕೌಂಟ್ ಆಗುವಂಥದ್ದು. ಆದ್ದರಿಂದ ಯಾವುದೇ ಪ್ರಾಪಂಚಿಕವಾದ ಮಾನ ಸನ್ಮಾನಗಳಿಗೆ ಆಸೆ ಪಡಬೇಡ, ತಲೆಕೆಡಿಸ್ಕೋಬೇಡ. ಯಾರು ಎಷ್ಟು ಟೀಕೆ ಮಾಡಿದರೂ ಕೂಡ ನಿಶ್ಚಲನಾಗಿ ಬದುಕು. ಅದನ್ನ ಟೀಕೆಗೆ ಪ್ರತ್ಯುತ್ತರ ಕೊಟ್ಟು ಗಲಾಟೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನೀವು ಟೀಕೆಗೆ ಉತ್ತರ ಕೊಟ್ರೆ, ಒಂದು ಟೀಕೆಗೆ ಉತ್ತರ ಕೊಟ್ರೆ 2 ಟೀಕೆ ಬರುತ್ತೆ ಆಮೇಲೆ. ಇದು ಯಾವಾಗಲೂ ಮರಿ ಇಡೋದು. ಆದ್ರಿಂದ ಯಾರಾದ್ರೂ ನಿಮ್ಮನ್ನು ಕ್ರಿಟಿಸೈಸ್ ಮಾಡಿದ್ರು ಅದಕ್ಕೆ ಯಾವಾಗಲೂ ಅವಜ್ಞೈವ ಉತ್ತರಂ. ಅದಕ್ಕೆ ನೀವು ಉತ್ತರ ಕೊಟ್ರಿ ಅಂದ್ರೆ ಆ ಟೀಕೆಗೆ ಮಹತ್ವ ಕೊಟ್ರಿ ಅಂತ ಅರ್ಥ. ಅದನ್ನು ರಿಕಗ್ನೈಸ್ ಮಾಡಿದ್ರೆ ನೀವು ಯು ಗೇವ್ ಇಂಪಾರ್ಟೆನ್ಸ್ ಟು ಇಟ್. ನೋ, ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಟು ಎನಿ ಕ್ರಿಟಿಸಿಸಮ್. ಅವ್ರು ಹೊಗಳ್ಳಿ ನನಗಲ್ಲ ಅಂತ ಇಟ್ಬಿಡಿ, ಅವರು ತಗೊಳ್ಳಿ ನನಗಲ್ಲ ಅಂತ ಇಟ್ಬಿಡಿ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋದರೆ ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟ ಹಾಗಾಯ್ತು. ನಿಮಗೆ ಅದೇನೋ ಕಾಡಿದೆ, ನಿಮ್ಮ ತಲೆ ಒಳಗೆ ಕೂತಿದೆ ಅದು ಅಂತ ಆಯ್ತು. ಯಾಕೆಂದ್ರೆ ಅದಕ್ಕೆ ಉತ್ತರ ಆನ್ಸರ್ ಮಾಡಿದ್ರಿ. ಸೊ ಯಾವುದನ್ನು ತಲೆ ಒಳಗೆ ಇಟ್ಟುಕೋಬೇಡ. ಹೊರಗಿನ ಮಾನಾಪಮಾನಗಳನ್ನು ಹೊರಕ್ಕೆ ಬಿಟ್ಟುಬಿಡು ಸಮಾಜಕ್ಕೆ. ನಿನ್ನ ಆತ್ಮೋನ್ನತಿಗೆ ಅದು ಸಾಧನ ಅಲ್ಲ, ಮಾನವೂ ಅಲ್ಲ, ಅಪಮಾನವೂ ಅಲ್ಲ. ನಿನ್ನ ಆತ್ಮೋನ್ನತಿಗೆ ಸಾಧನವಾಗಿರತಕ್ಕಂಥ ಜ್ಞಾನದ ದಾರಿಯಲ್ಲಿ ಆತ್ಮಾನ ಮುದ್ಧರೆ. ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ಇನ್ನೊಬ್ಬರು ಬರುವುದಿಲ್ಲ. ನಿನ್ನ ಉದ್ಧಾರ ನಿನ್ನಿಂದಲೇ ಆಗಬೇಕು. ಆತ್ಮ ಅಂದರೆ ನೀನು, ನಿನ್ನ ಮನಸ್ಸು, ನಿನ್ನ ಬುದ್ಧಿ, ನಿನ್ನ ವಿವೇಕ, ನಿನ್ನ ಅಂತರ್ಯಾಮಿಯಾಗಿರ್ತಕ್ಕ ಭಗವಂತ. ಇವರೇ ನಿನ್ನ ಸೊತ್ತುಗಳು. ಆದ್ದರಿಂದ ಅಂತರ್ಯಾಮಿಯಾದ ಭಗವಂತನಿಗೆ ಶರಣಾಗು, ವಿವೇಕ ಪ್ರಜ್ಞೆಯನ್ನು ಉಳಿಸಿಕೋ, ನಿರಂತರ ಮನನದಿಂದ ದೊಡ್ಡವನಾಗು. ಹೊರತು ಹೊರಗಿನ ಪ್ರಚಾರದಿಂದ ದೊಡ್ಡವನಾಗಲಿಕ್ಕೆ ಬಯಸಬೇಡ. ಪ್ರಚಾರಕ್ಕೂ ಅಪಪ್ರಚಾರಕ್ಕೂ ಈ ಮಹತ್ವ ಕೊಡಬೇಡ. ಹೊಗಳಿದ್ರು ತಲೆ ಆಡಿಸು, ತೆಗಳಿದ್ರು ತಲೆ ಆಡಿಸು. ಅದರ ಬಗ್ಗೆ ನೋ ರೆಸ್ಪಾನ್ಸ್, ನೋ ಕಮೆಂಟ್ರಿ. ಈ ರೀತಿಯ ಒಂದು ನಿರ್ಲಿಪ್ತತೆಯನ್ನು ಬೆಳೆಸಿ ಜ್ಞಾನ ಮಾರ್ಗದಲ್ಲಿ ಬೆಳೆ ಅಂತ ಕೃಷ್ಣ ಈ ಅಸದತಿಕ್ರಮದ ಬಗ್ಗೆ ಇನ್ನೊಂದು ಅಧ್ಯಾಯವೇ ಇದೆ ಮುಂದೆ. 23ನೇ ಅಧ್ಯಾಯದಲ್ಲಿ ನಾವು ಸಮಾಜದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಗಳನ್ನೆಲ್ಲ ಎದುರಿಸಬೇಕಾಗತ್ತೆ, ಎಂಥ ಮಾತುಗಳನ್ನೆಲ್ಲ ಕೇಳಬೇಕಾಗತ್ತೆ, ಆತ್ಮೀಯರಿಂದ ಪರಕೀಯರಿಂದ ಎಲ್ಲರೂ ತಪ್ಪಾಗಿಯೇ ತಿಳ್ಕೊಳ್ಳೋರು. ಯಾವೊಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ಪೂರ್ಣ ಸತ್ಯ ಯಥಾರ್ಥವಾಗಿ ತಿಳ್ಕೊಳ್ಳೋದಿಲ್ಲ. ಅದರಿಂದ ಆತ್ಮೀಯರು ಕೂಡ ಅವನನ್ನು ಟೀಕೆ ಮಾಡ್ತಾರೆ, ಅವನಿಗೆ ಆಗದವರು ಟೀಕೆ ಮಾಡ್ತಾರೆ, ಹೊಗಳೋರು ಬೈತಾರೆ, ಬೈಯೋರು ಬೈತಾರೆ. ಆಗ ಆ ಮಾತನಾಡುವ ಮಂದಿಯ ನಿಲುವು ಏನು ಅನ್ನೋದು ಆ ವ್ಯಕ್ತಿ ಗೊತ್ತಿರಬೇಕಲ್ಲ. ಅವ್ರು ಯಾವ ನಿಲುವಿನಿಂದ ಬೈತಾರೆ, ಇವನು ಏನು ಅಂತ ಅವನಿಗೆ ಗೊತ್ತಿದೆ. ಹಾಗಾಗಿ ಆ ಎಲ್ಲ ವ್ಯಕ್ತಿಗಳನ್ನು ಅಳಿಲಿಕ್ಕೆ ಒಂದು ಒಳ್ಳೆಯ ಮಾನದಂಡ. ಅವರವರ ಎತ್ತರ, ಅವರವರ ಮನಃಪ್ರಕೃತಿ, ಅವರಲ್ಲಿ ಕೆಲಸ ಮಾಡತಕ್ಕ ಸತ್ವರಜಸ್ತಮೋ ಗುಣಗಳು, ಗುಣಾಹ ಗುಣೇಶು ವರ್ತಂತೆ ಇತಿ ಮತ್ವ. ಯಾವ ಗುಣ ಕೆಲಸ ಮಾಡ್ತಾ ಇದೆ ಈಗ,
ತಮೋ ಗುಣವೋ ರಜೋ ಗುಣವೋ ಏನು ಕೆಲಸ ಇದನ್ನು ನೋಡ್ಕೊಂಡು ಆನಂದವಾಗಿ ಅದನ್ನು ಎಂಜಾಯ್ ಮಾಡಿಕೊಂಡು ಬಹಳ ಅಲ್ಲ. ವಾಸ್ತವಿಕವಾಗಿ ಈ ಫಿಲಾಸಫಿ ಆಚರಣೆ ಮಾಡುವುದು ತುಂಬ ಕಷ್ಟ, ಆದರೆ ತುಂಬ ಸುಲಭವೂ ಹೌದು. ಒಮ್ಮೆ ಅದು ಅದರ ರುಚಿ ಹತ್ತಿಬಿಟ್ರೆ ತುಂಬ ಸುಲಭ. ಅದನ್ನು ಎಲ್ಲವನ್ನು ನಿರ್ಲಿಪ್ತತೆಯಿಂದ ಯಾವುದನ್ನು ತಲೆಕೆಡಿಸಿ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಆನಂದವಾಗಿ ಬದುಕುವಂಥ ಒಂದು ಆ ಸ್ಥಿತಿ ಎಷ್ಟು ಆನಂದ ಅಲ್ವಾ, ಎಷ್ಟು ಸುಲಭ ಅಲ್ವಾ. ಏನಾದರೂ ಕಷ್ಟ ಉಂಟು, ಆದರೆ ಯಾವುದನ್ನು ಹಚ್ಕೋಬೇಡ ಅಂದರೆ ಅದು ಹಚ್ಕೊಳ್ಳುತ್ತಲ್ಲ, ಏನು ಮಾಡೋದು ಅಂತ ಇದೆ ಕಷ್ಟ. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ಸ್ ದ ಸೇಮ್ ಟೈಮ್ ಇಟ್ಸ್ ಸ್ವಾಧೀನಂಚ ಸುದುರ್ಲಭಂಚ ಅಂತ ಪದ್ಮಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ. ಸತ್ಯ ಹೇಳಬೇಕು ಭಾಳ ಸುಲಭ ಅಯ್ಯ, ಯಾಕೆಂದರೆ ನಿನ್ನ ನಾಲ್ಗೆಯಲ್ಲಿ ನೀನು ಹೇಳೋದು ಏನೋ ಕಷ್ಟ ಉಂಟಾ ಸತ್ಯ ಹೇಳಲಿಕ್ಕೆ? ಆದರೆ ಎಲ್ಲರೂ ಸುಳ್ಳು ಹೇಳ್ತಾರೆ. ಯಾಕೆ? ಬಹಳ ಕಷ್ಟ ಸತ್ಯ ಹೇಳೋದು. ಸ್ವಾಧೀನಂಚ ಸುದುರ್ಲಭಂಚ, ಅದು ಬಹಳ ಸುಲಭ, ಆದರೆ ಭಾರಿ ಕಷ್ಟ. ಸತ್ಯ ಹೇಳೋದಕ್ಕೆ ಏನೂ ಕಷ್ಟ ಇಲ್ಲ. ಯಾರು ನೆರವು ಬೇಕಾ? ಆಡುವುದು ನನ್ನ ನಾಲಿಗೆ. ಸತ್ಯವನ್ನು ಇದಕ್ಕಿದ್ದಾಗೆ ಹೇಳಿದರೆ ಯಾರು ತಡೆಯೋರಿಲ್ಲ. ಆದರೂ ಎಷ್ಟು ಕಷ್ಟ ಸತ್ಯ ಹೇಳುವುದು ನೋಡಿ. ಹಾಗೆ ಇದು ಫಿಲಾಸಫಿ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ಬಹಳ ಸುಲಭ, ಆದರೆ ಅಷ್ಟೇ ಕಷ್ಟ. ಸುದುರ್ಲಭಂ ಸ್ವಾಧೀನಂಚ ಸುದುರ್ಲಭಂಚ ಜಗತ ಸಾಧಾರಣಂ ಭೂಷಣಂ. ಮತ್ತು ಈ ರೀತಿಯ ಬದುಕು ಉಂಟಲ್ಲ, ಅದು ಗಂಡಿಗೆ ಹೆಣ್ಣಿಗೆ ಎಲ್ಲರಿಗೂ ಎಲ್ಲ ವರ್ಗದ ಜನಕ್ಕೂ ಇಟ್ಸ್ ಎ ಕಾಮನ್ ಆರ್ನಮೆಂಟ್ ಅಂತಾರೆ. ಏಕೆಂದರೆ ಗಂಡಸರ ಡ್ರೆಸ್ ಕಾಸ್ಟ್ಯೂಮ್ ಬೇರೆ, ಹೆಂಗಸರ ಕಾಸ್ಟ್ಯೂಮ್ ಬೇರೆ. ಇದು ಹಾಗಲ್ಲ ಫಿಲಾಸಫಿ, ಎಲ್ಲರಿಗೂ ಒಂದೇ ರೀತಿ. ಅವನು ಹೆಂಗಸರಾದರೆ ಹೀಗೆ ಫಿಲಾಸಫಿ, ಗಂಡಸರಿಗಾದರೆ ಹೀಗೆ ಫಿಲಾಸಫಿ. ಅದು ಇದೆ. ಕೆಲವು ಬೆಂಗಳೂರಿನ ಪಂಡಿತರ ಹತ್ರ ಕೇಳಿದರೆ ಹೆಂಗಸರಿಗೆ ಬೇರೆ ಗಂಡಸರಿಗೆ ಬೇರೆ ಎಲ್ಲ ಇದೆ. ಅದು ಬೋರ್ಡೇ ಇದೆ, ಹೆಂಗಸರಿಗೆ ಪ್ರವೇಶವಿಲ್ಲ. ಯಾಕೆಂದರೆ ಹೆಂಗಸರಿಗೆ ಕೂತು ಹೇಳೋದು ಹೇಳುವೇ ಇರೋದಿಲ್ಲ ಅವರಿಗೆ. ಆದ್ದರಿಂದ ನಾವು ಬೋರ್ಡ್ ಹೆಂಗಸರಿಗೆ ಕೇಳಲಿಕ್ಕೆ ಪ್ರವೇಶ ಅಂದರೆ ವೇದಾಂತವನ್ನು ಎಷ್ಟು ಹೊಲಗೆಡಿಸಲಿಕ್ಕೆ ಸಾಧ್ಯವೋ ಅಷ್ಟು ಹೊಲಗೆಡಿಸ್ತಾ ಇದ್ದೇವೆ ನಾವು. ಬಹಳ ಕೊಳಕು ವೇದಾಂತವನ್ನು ವೇದಾಂತ ಅನ್ನೋ ಹೆಸರಿನಲ್ಲಿ ಜನರ ಮುಂದೆ ಇಟ್ಟು ನಮ್ಮ ಕೊಳಕುತನವನ್ನು ಎಕ್ಸ್ಪೋಸ್ ಮಾಡಿ ಇದು ವೇದಾಂತ ಅಂತ ಹೇಳ್ತಾ ಇದ್ದೇವೆ. ಅದು ವೇದಾಂತವೇ ಅಲ್ಲ. ವೇದಾಂತ ಅನ್ನೋದು ಜಗತ್ತ ಸಾಧಾರಣ ಭೂಷಣಂ. ಮನುಷ್ಯ ಮಾತ್ರಕ್ಕೆ ಒಂದೇ ಟ್ರೀಟ್ಮೆಂಟ್ ವೇದಾಂತದಲ್ಲಿ. ಎಲ್ಲರೂ ಕೂಡ ಈ ರೀತಿಯ ನಿರ್ಲಿಪ್ತವಾಗಿ ಬದುಕಿ, ಅದು ಹೆಣ್ಣಿಗೂ ಅಲಂಕಾರ, ಗಂಡಿಗೂ ಅಲಂಕಾರ, ಯಾರಿಗೂ ಅಲಂಕಾರ. ಜಗತ್ತ ಸಾಧಾರಣ ಭೂಷಣಂ. ಅಂಥ ಒಂದು ಅಪೂರ್ವವಾಗಿರತಕ್ಕಂಥ ಮನೋವೃತ್ತಿಯನ್ನು ಸಂಸಾರದ ಬಗೆಗೆ, ಜೀವನದ ಬಗೆ, ಬದುಕಿನ ಬಗೆಗೆ ಕೃಷ್ಣ ನೋಡಿ. ವಿಚಿತ್ರ ಏನು ಅಂದರೆ ನಮ್ಮಲ್ಲಿ ಎರಡು ಕಲ್ಪನೆ ಇದೆ. ಕೆಲವರು ಈ ಪ್ರಪಂಚ ಎಲ್ಲ ಸುಳ್ಳು ಅಂತ ಆರಾಮಾಗಿ ಪ್ರಪಂಚದಲ್ಲಿ ಬೇಕಾದ ದುಡ್ಡು ಗಿಡ್ಡು ಮಾಡ್ಕೊಂಡು ಆರಾಮಾಗಿರ್ತಾರೆ, ಎಲ್ಲ ಸುಳ್ಳು ಅಂತ ಹೇಳ್ಕೊಂಡು. ಕೆಲವರು ಪ್ರಪಂಚ ಸತ್ಯ ಅಂತ ಹೇಳ್ಕೊಂಡು ಪ್ರಪಂಚದಲ್ಲೇ ಬಿದ್ದುಕೊಂಡು ದುಡ್ಡು ಗಿಡ್ಡು ಮಾತ್ಕೊಂಡು ಇರ್ತಾರೆ. ಇದು ಎರಡೂ ಸುಳ್ಳು. ಕೃಷ್ಣ ಹೇಳುವ ಪ್ರಕಾರ ಪ್ರಪಂಚವೇ ಸುಳ್ಳು ಅಂತ ಪ್ರಪಂಚದಲ್ಲೇ ಬಿದ್ದುಕೊಂಡಿರುವುದು ಮೂರ್ಖತನ, ಪ್ರಪಂಚ ಸತ್ಯ ಅಂತ ಪ್ರಪಂಚದಲ್ಲೇ ಬಿದ್ದುಕೊಂಡಿರುವುದು ಇನ್ನೊಂದು ಮೂರ್ಖತನ. ಪ್ರಪಂಚ ಸುಳ್ಳಲ್ಲ, ಆದರೆ ಪ್ರಪಂಚ ನಿನ್ನನ್ನು ಉದ್ಧಾರ ಮಾಡುವ ಸತ್ಯ ಅಲ್ಲ. ಅದೇ ಸರ್ವಸ್ವ ಅಂತ ಹೇಳ್ಕೊಂಡು ಅದ್ರ ಬೀಳ್ಬೇಡ ಅಂತ ಕೃಷ್ಣ ಹೇಳ್ತಾರೆ. ಈ ಕಾಂಪ್ರಮೈಸ್ ಇಬ್ಬರಲ್ಲೇ ಇಲ್ಲ ನೋಡಿ. ಎಲ್ಲ ವರ್ಲ್ಡ್ ಈಸ್ ಅನ್ರಿಯಲ್ ಅನ್ನೋದು ಅದರಲ್ಲೇ ಬಿದ್ದುಕೊಂಡಿರೋದು. ಅಯ್ಯೋ ಏನು ಸ್ವಾಮಿ ಪ್ರಪಂಚದಲ್ಲಿ ಬಿದ್ದುಕೊಂಡ ಸುಳ್ಳಲ್ವ ಅಂತ ಏನು ಬಂತು? ಸುಳ್ಳು ಅಂತ ಹೇಳಿ ಪ್ರಪಂಚದಲ್ಲೇ ಬಿದ್ದುಕೊಳ್ಳುವವನು ಒಬ್ಬ ಮೂರ್ಖ, ಸತ್ಯ ಅಂತ ಹೇಳಿ ಪ್ರಪಂಚದಲ್ಲೇ ಬಿದ್ದು ಒದ್ದಾಡುವನು ಮತ್ತೊಬ್ಬ ಮೂರ್ಖ. ಇದು ಸತ್ಯ, ಆದರೆ ನಿನ್ನನ್ನು ಉದ್ಧಾರ ಮಾಡುವ ಸತ್ಯ ಅಲ್ಲ. ಇದರ ಲಿಮಿಟೇಷನ್ಸ್ ತಿಳ್ಕೊ, ಇದರ ಆಚೆಗಿರುವ ನಿಜವಾದ ಸತ್ಯದ ಕಡೆಗೆ ಗಮನ ಹರಿಸು ಅಂತಾನೆ ಕೃಷ್ಣ. ಇದು ಬಹಳ ಮಹತ್ವದ ಮಾತು. ಈ ಎಚ್ಚರದಿಂದ ನಾವು ಫಿಲಾಸಫಿ, ಕೃಷ್ಣನ ಫಿಲಾಸಫಿ ಗೊತ್ತಾಗ್ಬಿಟ್ರೆ ಪ್ರಾಯ ಹೆಚ್ಚು ಮಂದಿ ದ್ವೈತಾದ್ವೈತದ ಜಗಳವೂ ಕೂಡ ಹೊರಟೋಗ್ಬಿಡುತ್ತೆ. ಈ ಜಗಳ ಮಾಡಲಿಕ್ಕೆ ಪಾಯಿಂಟೇ ಇಲ್ಲ ಕೃಷ್ಣ ಹೇಳುವಾಗ. ಇದು ಸುಳ್ಳಲ್ಲಯ್ಯ, ಸತ್ಯ. ಅದನ್ನು ನೀನು ತಿಳ್ಕೊಂಡಷ್ಟು ಸತ್ಯ ಅಲ್ಲ, ನೀನು ಇದನ್ನು ಸತ್ಯ. ಅದರಿಂದ ಸುಳ್ಳು ಅನ್ನೋರಿಗೂ ಕೃಷ್ಣ ಹೌದು ಅಂತಾರೆ, ಸತ್ಯ ಅನ್ನೋರಿಗೂ ಹೌದು ಅಂತಾರೆ. ಆದರೆ ಯಾವ ನೆಲೆಯಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋ ಅದು ಸರಿಯಾಗಿ ತಿಳ್ಕೊಳ್ಳದೆ ಇದ್ದರೆ ಎಲ್ಲವೂ ತಪ್ಪೆ. ಅದರಿಂದ ಸಾಮಾನ್ಯವಾಗಿ ಇವತ್ತು ಏನಾಗಿದೆ ಅಂದರೆ ವೇದಾಂತವನ್ನು ನಾವು, ವೇದಾಂತದ ತಪ್ಪಲ್ಲ, ವೇದಾಂತವನ್ನು ಜನಕ್ಕೆ ಮುಟ್ಟಿಸುವಂತಹ ಕೆಲಸದಲ್ಲಿ ಎಲ್ಲೋ ತಪ್ಪಾಗಿದೆ. ಜನರಿಗೆ ವೇದಾಂತದ ಆ ನಿಜವಾದ ಇನ್ನರ್ ಸ್ಪಿರಿಟ್ ಆಫ್ ಫಿಲಾಸಫಿ ಅದನ್ನು ಜನಕ್ಕೆ ಮುಟ್ಟಿಸುವ ಬದಲು ಬರೇ ಎಕ್ಸ್ಟರ್ನಲ್ ಆಗಿರತಕ್ಕ ಹಾರಾಟಗಳು, ಏನೋ ಅದು ಚಂಡಿ ಬಟ್ಟೆ ಉಟ್ಕೊಳ್ಳೋದು ಅಥವಾ ಮಾರ್ಗುದ್ದ ಹಾರೋದು, ಇದೇ ವೇದಾಂತ. ಅದ್ರ ಒಳಗಿನ ವೇದಾಂತ ಅಂದರೆ ಇಟ್ ಇಸ್ ಎ ಫೀಲಿಂಗ್, ಇಟ್ ಇಸ್ ಎ ಮೆಂಟಲ್ ಸ್ಟೇಟಸ್, ಒಂದು ಮಾನಸಿಕ ಸ್ಥಿತಿ ಅನ್ನೋದೇ ಬಹಳ ಜನರಿಗೆ ಗೊತ್ತಿಲ್ಲ. ಅದು ಹೊರಗಿನ ಆಕಾರ ವಿಕಾರಗಳಲ್ಲೇ ವೇದಾಂತ ಇರುವುದು ಅಂತನ್ನುವಷ್ಟು ಭ್ರಮೆಯನ್ನು ಹುಟ್ಟಿಸಿಬಿಟ್ಟಿದ್ದಾರೆ ಭ್ರಮಿಷ್ಠ ವೇದಾಂತಿಗಳು. ಅದನ್ನು ಒಳಗಿನಿಂದ ಇಲ್ಲದೆ ಹೊರಗಿನಿಂದ ಇರುವಂಥದ್ದು ವೇಷ. ಅದು
ಒಳಗೆ ಇದ್ದದ್ದು ಹೊರಗೆ ಬರಬೇಕು ಹೊರತು ಹೊರಗಿಂದ ಮಾತ್ರ ಇದ್ರೆ ಅದು ವೇಷ ಆಗತ್ತೆ. ನಾವು ವೇದಾಂತದ ವೇಷ ಹಾಕಿ ಏನೂ ಉಪಯೋಗ ಇಲ್ಲ. ವೇದಾಂತಿಗಳಾಗಬೇಕು. ಮಾನಸಿಕವಾಗಿ ವೇದಾಂತದ ಏನು, ಯಾಕೆಂದ್ರೆ ವೇದಾಂತ ಇವತ್ತು ಇಡೀ ಕೃಷ್ಣ ಹೇಳಿದ್ದು ಇಟ್ಸ್ ಎ ಸೈಕೋಥೆರಪಿ ಅಲ್ವಾ, ಫಿಲಾಸಫಿ ಸೈಕಾಲಜಿ. ನಮ್ಮ ಮನಸ್ಸನ್ನು ಹೇಗೆ ವೇದಾಂತದ ಕಡೆಗೆ ಮಣಿಸಬೇಕು, ಏಕೆ ಮಣಿಸಬೇಕು, ಇದೇ ಇಲ್ಲಿ ಮುಖ್ಯ ಹೊರತು ಅದರಲ್ಲಿ ಎಕ್ಸ್ಟರ್ನಲ್ ಆಗಿರತಕ್ಕ ಸಂಗತಿಗಳೇ ಯಾವುದೂ ಇಲ್ಲ. ಯಾವ ವೇಷದಲ್ಲಿಯೂ ವೇದಾಂತ ಇರಬಹುದು, ಯಾವ ವೇಷ ಹಾಕಿಯೂ ವೇದಾಂತಕ್ಕೆ ಮೋಸ ಮಾಡಬಹುದು. ಅದರಿಂದ ನಮಗೆ ಹೊರಗಿನ ಬಾಹ್ಯವಾಗಿರತಕ್ಕಂಥದ್ದು ವೇದಾಂತ ಆಗುವುದಿಲ್ಲ. ಅದು ಅದಕ್ಕೆ ಪೂರಕವಾಗಿರೋದಷ್ಟೇ. ವೇದಾಂತ ಒಳಗಿನ ಸಂಗತಿ. ಇದನ್ನ ಹೇಳದೆ ಜನಕ್ಕೆ ವಂಚನೆ ಮಾಡ್ತಾರೆ ವೇದಾಂತಿಗಳು. ವೇದಾಂತ ಪ್ರವಚನ ಮಾಡ್ತೇವೆ ಅನ್ನೋ ಮಂದಿ. ಅವ್ರು ವಂಚನೆ ಮಾಡೋದಲ್ಲ ಪಾಪ, ಅವ್ರಿಗೆ ಗೊತ್ತಿರೋದೇ ಅಷ್ಟು, ಇನ್ನೇನು ಮಾಡೋದು. ಅವ್ರಿಗೆ ಗೊತ್ತಿರೋದನ್ನೇ ಹೇಳ್ತಾರೆ. ಅವ್ರಿಗೆ ತಾವು ವಂಚನೆ ಮಾಡ್ತಾ ಇದ್ದೇವೆ ಅನ್ನೋದು ಗೊತ್ತಿಲ್ಲ. ದೇ ಆರ್ ಪಿಟಿಯಬಲ್. ತಾವು ತಿಳ್ಕೊಂಡದ್ದೇ ವೇದಾಂತ, ಆದರೆ ಆಚೆ ವೇದಾಂತವೇ ಇಲ್ಲ ಅಂತ ತಿಳ್ಕೊಂಡಷ್ಟು ದಡ್ಡ ಜನರು. ಆ ದಡ್ಡರ ಕೈಯಲ್ಲಿ ವೇದಾಂತ ಸಿಕ್ಕಿಬಿಟ್ಟಿದೆ. ಅವರು ತಾವು ತಿಳ್ಕೊಂಡದ್ದೇ ವೇದಾಂತ ಅಂತ ಜನ ಕೊಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ. ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಬೇಕು. ಯಾಕಂದ್ರೆ ಅವ್ರ ತಲೆಯಲ್ಲಿ ಅಷ್ಟೇ, ಅದಕ್ಕಿಂತ ಆಚೆ ವೇದಾಂತವೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಪಾಪ. ಅವರ ದಡ್ಡತನಕ್ಕೆ ಅನುಕಂಪೆ ತೋರೋಣ. ಭಗವಂತ ಅವರಿಗೂ ಕೂಡ ವೇದಾಂತ ಅಂದ್ರೆ ಏನು ಅಂತ ಈ ಜನ್ಮದಲ್ಲೇ ಜ್ಞಾನೋದಯ ಆಗುವಂತೆ ಭಗವಂತ ಮಾಡಲಿ ಅಂತ ನಾವು ದೇವರ ಪ್ರಾರ್ಥಿಸೋಣ. ಯಾಕಂದ್ರೆ ವೇದಾಂತಕ್ಕೆ ಅಪಚಾರ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಏನು ಬೇಕಾದ್ರೆ ಹಾಕೊಳ್ಳಿ. ವೇದಾಂತಕ್ಕೆ ಅಪಚಾರ ಆಗುವಂತಹ ಕೆಲಸ, ವೇದಾಂತದ ಪ್ರಚಾರದ ಹೆಸರಿನಲ್ಲಿ ನಡಿಬಾರದು. ಈ ಅಂತರಂಗದ ಸತ್ಯ, ಒಳಗಿನ ಎಚ್ಚರ, ಆ ಜೀವದ ಎಚ್ಚರ, ಅದಕ್ಕೆ ವೇದಾಂತ ಪೋಷಕ ಆಗಬೇಕು. ಅಂತರಂಗದ ಎಚ್ಚರದ ಕಡೆಗೆ ನಮ್ಮ ಪ್ರತಿ ಕ್ಷಣದ ನಡೆ ಇರಬೇಕು. ಈ ಬಾಹ್ಯಕ್ಕೆ ಒತ್ತು ಕೊಡುವುದು ಕಮ್ಮಿ ಆಗಬೇಕು ಸ್ವಲ್ಪ. ಅಂಥ ಅವೇಕನಿಂಗು ಬರ್ತಾ ಇದೆ ಇವಾಗ. ಈಗ 10 ವರ್ಷದ ಹಿಂದೆ ಇದ್ದಕ್ಕಿಂತ ಈಗ ಜಾಸ್ತಿ ಇದೆ ನಮ್ಮ ಜನರಲ್ಲಿ ಇಂಥ ಅವೇಕನಿಂಗು. ಬಹಳ ಆಶ್ಚರ್ಯ ಅಂತಂದರೆ, ನನಗೆ ಬಹಳ ವಿಚಿತ್ರ ಅನಿಸಿದ್ದು, ಎಷ್ಟೋ ಮಂದಿ ಪಾಶ್ಚಾತ್ಯರು ನಮ್ಮ ವೇದಾಂತವನ್ನ ಅನುಷ್ಠಾನ ಮಾಡಿ, ಅನುಷ್ಠಾನ ಅಂದರೆ ಹೊರಗಿಂದ ಅಲ್ಲ, ಹೊರಗಿಂದ ಅವರು ಪಾಶ್ಚಾತ್ಯರಾಗಿ ಇರ್ತಾರೆ, ಒಳಗಿನಿಂದ ಮನನ ಮಾಡಿ ಎಷ್ಟು ಅದನ್ನು ಜೀರ್ಣಿಸಿಕೊಂಡಿದ್ದಾರೆ ಅಂತಂದರೆ, ಪ್ರಾಯ ನಮ್ಮಲ್ಲಿ ಅನೇಕ ಜನ ವೇದಾಂತದ ಪಾರಂಗತರು ಅಂತ ಅನಿಸಿಕೊಂಡು ಜೀವನ ಮಾಡತಕ್ಕಂಥ ಪಂಡಿತರಿಗಿಂತ ಹೆಚ್ಚು ಆಳಕ್ಕೆ ಹೋಗಿದ್ದಾರೆ. ಅವರ ಮಾನಸಿಕವಾಗಿ ಎಷ್ಟು ಆಳಕ್ಕೆ ಹೋಗಿದ್ದಾರೆ ವೇದಾಂತದ ಚಿಂತನೆಯಲ್ಲಿ ಅಂದರೆ ದಿಗ್ಭ್ರಮೆ ಆಗುವಷ್ಟು. ನನಗೆ ಒಮ್ಮೊಮ್ಮೆ ಪ್ರಾಯ ಈ ಭಾರತೀಯರಿಗೆ ಅವರೇನು ಅಂದರೆ ಬಯಸ್ಡ್, ನಮ್ಮ ಎಲ್ಲ ಚಿಂತನೆಗಳು ಬಯಸ್ಡ್. ಯಾವುದೋ ಒಂದು ಮತ, ಒಂದು ಚಿಂತನೆ, ಒಂದು ಪರಂಪರೆ, ಅದರಿಂದ ಬದ್ಧವಾಗಿಯೇ ಚಿಂತನೆ ಮಾಡುವುದರಿಂದ ನಮ್ಮ ಎಲ್ಲ ಚಿಂತನೆಗಳು ಬದ್ಧ ಚಿಂತನೆಗಳಾಗಿ ಶುದ್ಧ ಚಿಂತನೆಯೇ ಅಸಾಧ್ಯ ಆಗ್ತಾ ಇದೆ ಭಾರತೀಯರಿಗೆ, ಅನೇಕ ಮಂದಿಗೆ. ಅದೇ ಪಾಶ್ಚಾತ್ಯರಿಗೆ ಆ ಬದ್ಧತೆ ಇಲ್ಲ. ಅದರಿಂದ ನೀವೇನು ಕೊಟ್ಟರೆ ಅದನ್ನು ಶುದ್ಧವಾಗಿ ಚಿಂತನೆ ಮಾಡಿ ಆಳಕ್ಕೆ ಹೋಗ್ತಾರೆ ಅವರು. ಅದ್ರ ಮುಂದೆ ಏನು ಮಾಡಬೇಕು ಆಚಾರ, ಇದಕ್ಕಿಂತ ಮುಂದಿನ ಸ್ಟೇಜ್ನಲ್ಲಿ ಏನು ಸಾಧನೆ ಮಾಡಬೇಕು ಕೇಳ್ತಾರೆ. ದಿಗ್ಭ್ರಮೆ ಆಗಿಬಿಡುತ್ತೆ. ಎಲ್ಲಿ ತನಕ ಅಂದ್ರೆ ಒಬ್ಬ ಮನುಷ್ಯ ಸಾಧನೆ ಮಾಡಿ, ಆತ ನನ್ನ ಹತ್ರ ಓದಿದ ಮನುಷ್ಯ, ಆತ ಸಾಧನೆ ಮಾಡಿ ಎಲ್ಲಿ ತನಕ ಅಂದ್ರೆ ಒಂದು ಕಡೆ ಕೂತು ಇನ್ನೊಂದು ಕಡೆಗೆ ಹೋಗಿ ಪರಕಾಯ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗುವಷ್ಟರ ಮಟ್ಟಿಗೆ ಬೆಳೆದ. ಬರೇ ನಮ್ಮ ಶಾಸ್ತ್ರವನ್ನು ಮನನ ಮಾಡಿ ಅಲ್ಲಿ ಏನಾಗುತ್ತೆ ಅಂತ ನೋಡಿಕೊಂಡು ಮರಳಿ ಬಂದು ದೇಹ ಪ್ರವೇಶ ಮಾಡಿ ಅದನ್ನು ರಿಪೋರ್ಟ್ ಮಾಡುವಷ್ಟು ಬೆಳೆದ. ಅವನು ಹೇಳ್ತಾನೆ, ನಾನು ಹಿಂದಿನ ಜನ್ಮದಲ್ಲಿ ಭಾರತೀಯನಾಗಿದ್ದೆ. ಎಷ್ಟು ಅವನು ಕಳಕಳಿಯಿಂದ ಹೇಳ್ತಾನೆ, ಭಾರತೀಯ ಅಷ್ಟೇ ಅಲ್ಲ, ಹಿಂದಿನ ಜನ್ಮದಲ್ಲಿ ನಾನು ಕರ್ನಾಟಕದಲ್ಲಿದ್ದೆ, ಒಂದು ಮಾಧ್ವ ಮಠದ ಸ್ವಾಮಿಯಾಗಿದ್ದೆ ಅಂತ ಹೇಳ್ತಾನೆ. ಈಗ ಯಾರು ಪಾದಪೂಜೆ ಮಾಡೋಲ್ಲ ಅವನಿಗೆ, ಯಾಕಂದ್ರೆ ಅವನು ಈಗ ಮ್ಲೇಚ್ಛ. ಮಠದವರು ಅವನು ಮುಖಾವಲೋಕನ ಮಾಡಿದ್ರೆ ಮದುವೆ ಆಗುತ್ತೆ. ಹಿಂದೆ ಅವನಿಗೆ ಎಲ್ಲ ಮಾಧ್ವರು ಪಾದಪೂಜೆ ಮಾಡಿ, ಅವನು ಒಂದು ಮಠದ ಸ್ವಾಮಿ ಆಗಿದ್ದೆ ಹಿಂದಿನ ಜನ್ಮದಲ್ಲಿ, ನಾನು ಒಂದು ಮಠದ ಸ್ವಾಮಿಯಾಗಿದ್ದೆ. ಈಗ ಅವನಿಗೆ ತಮಾಷೆ ಏನು ಅಂದರೆ, ಅವನಿಗೆ ಕನಸಿನ ದೇಶಗಳು ಬರ್ತವೆ. ನಾನಿದ್ದೇನೆ, ಅವನಿಗೆ ಯಾರು ಅಂತ ಗೊತ್ತಾಗೋದಿಲ್ಲ, ಒಬ್ಬ ಯತಿ ಕಾಣಿಸಿಕೊಳ್ತಾನೆ, ನಾನಿದ್ದೇನೆ ನಿನಗೆ ಮಾರ್ಗದರ್ಶನಕ್ಕೆ, ಮುಂದಕ್ಕೆ ಹೋಗು ಅಂತ ಕನಸಿನ ಆದೇಶಗಳು ಬರ್ತವೆ. ಇಂಥ ಒಂದು ಅಂತರಂಗದ ಪ್ರಪಂಚದಲ್ಲಿ ಮುಂದುವರಿಯುವುದು ಒಬ್ಬ ಪಶ್ಚಿಮದಲ್ಲಿ ಹುಟ್ಟಿದಂಥ ಮ್ಲೇಚ್ಛನಿಗೆ ಸಾಧ್ಯ ಆಗತ್ತೆ. ಆದರೆ ಮ್ಲೇಚ್ಛರ ಅಲ್ಲದವರಿಗೆ ಸ್ವಲ್ಪ ಕಷ್ಟ. ಯಾಕೆಂದ್ರೆ ನಾವು ಮ್ಲೇಚ್ಛರಲ್ಲ
ನಾವು ಶುದ್ಧಾಂಗ ಮಡಿವಂತರು ಅನ್ನೋ ಭ್ರಮೆಯಲ್ಲಿ ಅವರು ಇರುವುದರಿಂದಲೇ ಅವರಿಗೆ ಒಂದೊಂದು ಸರ್ತಿ ಇಂಥ ಜ್ಞಾನೋದಯವೇ ಆಗದೆ ಹೋಗುತ್ತೆ. ದೊಡ್ಡ ಸಂಪತ್ತು ಕೃಷ್ಣ ಕೊಟ್ಟದ್ದು, ಭಾರತೀಯ ತತ್ವಶಾಸ್ತ್ರ, ನಮ್ಮ ವೈದಿಕ ಸಾಹಿತ್ಯ ಕೊಟ್ಟಿರತಕ್ಕಂಥ ಅಧ್ಯಾತ್ಮದ ಸಾಧನೆ ಬಹಳ ದೊಡ್ಡ ಸಂಪತ್ತು. ಇದನ್ನು ನಾವು ಇಷ್ಟು ಲಘುವಾಗಿ ಕಳ್ಕೊಳ್ಬಾರ್ದು, ಇಷ್ಟು ಅನಾಯಾಸವಾಗಿ ಕಳ್ಕೊಳ್ಬಾರ್ದು. ಇಂಥ ಸಂಪತ್ತು ಇದೆ ಅನ್ನುವ ಎಚ್ಚರ ಇಲ್ಲದೆ ನಾವು ಶ್ರೀಮಂತರಾಗಿ ಬಡತನದ ಬದುಕನ್ನು ಬದುಕಬಾರದು. ಇದರ ಬಗ್ಗೆ ನಮ್ಮಲ್ಲಿ ಎಚ್ಚರ ಮೂಡಬೇಕು, ಜಾಗೃತರಾಗಬೇಕು. ಅದೇ ಶ್ರೀಪಾದಂಗಳವರ ಕನಸು ಅಂತ ನನ್ನ ಭಾವನೆ. ಯಾಕೆಂದರೆ ಅವರ ಕನಸು ಏನು ಅಂದರೆ ಭಾಗವತದ ಸಂದೇಶ ಮನೆ ಮನೆಗೆ ಮುಟ್ಟಬೇಕು. ಈ ದೇಶ ಕೊಟ್ಟಿರತಕ್ಕಂಥ ಒಂದು ಅಧ್ಯಾತ್ಮದ ಎಚ್ಚರ ಎಲ್ಲರಿಗೂ ಆಗಬೇಕು. ಅದು ಅದರ ಮಹತ್ವ ಗೊತ್ತಾದರೆ ನಾಳೆ ಮುಂದೆ ಮನೆಯಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಅದನ್ನು ರೂಢಿಸಿಕೊಳ್ತಾರೆ. ಆ ಜಾಗೃತಿ ಈ ದೇಶದ ಜನದಲ್ಲಿ ಆಗದೆ ಮತ್ತೆ ನಾವು ಭಾಗವತದ ಹೈಯರ್ ಸ್ಟಡಿಗೆ ಅಮೇರಿಕಕ್ಕೆ ಹೋಗೋ ಪ್ರಸಂಗ ಬರಬಾರದು. ಉಚ್ಚ ಶಿಕ್ಷಣಕ್ಕೆ ಹೈಯರ್ ಸ್ಟಡಿ, ಅದನ್ನು ಸ್ಪೆಷಲೈಸೇಷನ್ ಇನ್ ಇಂಡಿಯನ್ ಫಿಲಾಸಫಿ, ಇಂಡಾಲಜಿ ಸ್ಟಡಿ ಮಾಡಲಿಕ್ಕೆ ನನ್ನ ಮಗನನ್ನು ಜರ್ಮನಿಗೆ ಕಳಿಸಿದ್ದೇನೆ ಅಂತ ಈಗ ಹೇಳ್ತಾರೆ. ಈಗಲೇ ನಡೀತಿದೆ ಅದು. ಇಂಡಾಲಜಿ ಅಲ್ಲಿ ಅಮೆರಿಕಕ್ಕೆ ಜರ್ಮನಿಗೆ ಹೋಗಿ ಇಂಡಾಲಜಿ ಸ್ಟಡಿ ಮಾಡುವ ಪೆದ್ದುಗಳು ನಮ್ಮ ದೇಶದಲ್ಲಿ ಇವತ್ತಿಗೂ ಇದ್ದಾರೆ. ಅದೇ ಒಂದು ದೊಡ್ಡ ಸ್ಟೈಲ್ ಆಗ್ತಾ ಇದೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ ಸಂಸಂ ವಿಶೇಷಂ ಶಿಕ್ಷೇರನ್ನಂತ ಮನು ಹೇಳಿದ. ಪ್ರಪಂಚದ ಎಲ್ಲ ಜನರು ಕೂಡ ಉಚ್ಚ ಶಿಕ್ಷಣಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ, ನಮ್ಮ ಕೈಯಲ್ಲಿ ಪಾಠ ಕೇಳಿಕೊಂಡು ಹೋಗ್ತಾರೆ ಅಂತ. ಅದು ಹೋಗಿ ಈಗ ಇಲ್ಲಿಯ ಎಲ್ಲ ಜನರು ಉಚ್ಚ ಶಿಕ್ಷಣಕ್ಕೆ ಪಶ್ಚಿಮಕ್ಕೆ ಹೋಗತಕ್ಕಂಥ ತಿರುವು ಮುರುವಾಗಿದೆ. ಮತ್ತೆ ಪಶ್ಚಿಮದಿಂದ ಸೂರ್ಯೋದಯ ಆಗುವುದಲ್ಲ, ಪೂರ್ವದಿಂದಲೇ ಸೂರ್ಯೋದಯ ಆಗುವಂಥ ವಾತಾವರಣ ನಿರ್ಮಾಣ ಆಗಲಿ. ಪಶ್ಚಿಮದಲ್ಲಿ ಸೂರ್ಯೋದಯ ಆಗುತ್ತೆ ಅಂತ ಭ್ರಮೆ ಹುಟ್ಟಿದೆ ಈಗ ನಮ್ಮ ಜನರಿಗೆ. ನಿಜವಾದ ಬೆಳಕು ಪೂರ್ವದಲ್ಲಿ ಇದೆ, ಪಶ್ಚಿಮದಲ್ಲಿ ಅಲ್ಲ. ಪಶ್ಚಿಮದಲ್ಲೂ ಸೂರ್ಯೋದಯ ಆಗೋದು ಪೂರ್ವದಲ್ಲೇ, ಪಶ್ಚಿಮ ದೇಶದಲ್ಲೂ ಎಲ್ಲೂ ಪಶ್ಚಿಮದಲ್ಲಿ ಸೂರ್ಯೋದಯ ಆಗೋಲ್ಲ. ಈ ಎಚ್ಚರ ನಮ್ಮಲ್ಲಿ ಮೂಡಲಿ. ಶ್ರೀಗಳವರ ಹರಕೆ ಮತ್ತು ಸಂದೇಶ ನಮ್ಮಲ್ಲಿ ಅಂಥ ಎಚ್ಚರವನ್ನು ಮೂಡಿಸಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.